ಓಂ ಶಾಂತಿ. ಮುರಳಿ ದಿನಾಂಕ 2/1/2025. बाप दादा मधुबन. मीठे बच्चे, बाप का पार्ट एक्यूरेट है, वह अपने समय पर आते हैं, जरा भी फर्क नहीं पड़ सकता. उनके आने का यादगार शिवरात्रि खूब धूमधाम से मनाओ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಧುರ ಮಕ್ಕಳೇ, ತಂದೆಯ ಪಾತ್ರ ಬಹಳಷ್ಟು ಎಕ್ಯುರೇಟ್ ಆಗಿದೆ, ಸರಿಯಾಗಿದೆ. ಅವರು ಬರುವಂತಹ ಸಮಯದಲ್ಲಿಯೇ ಅವರು ಬರ್ತಾರೆ, ಸ್ವಲ್ಪವೂ ಕೂಡ ವ್ಯತ್ಯಾಸ ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಅವರು ಬರುವಂತಹ ಒಂದು ಸಮಯದ ನೆನಪಾರ್ಥಕವಾಗಿಯೇ ಶಿವರಾತ್ರಿಯನ್ನ ಬಹಳಷ್ಟು ವಿಜೃಂಭಣೆಯಿಂದ ಆಚರಿಸ್ರಿ ಅಂತ ಹೇಳ್ತಾರೆ ಶಿವಬಾಬಾ. ಈ ದಿನ ಶಿವಬಾಬಾ ಪ್ರಶ್ನೆಯಲ್ಲಿ ಕೇಳ್ತಾ ಇದ್ದಾರೆ, किन बच्चों के विकर्म पूरे पूरे विनाश नहीं हो पाते. ಬಾಬಾ ಪ್ರಶ್ನೆಯಲ್ಲಿ ಕೇಳ್ತಾ ಇದ್ದಾರೆ, ಯಾವ ಮಕ್ಕಳ ವಿಕರ್ಮ ಸಂಪೂರ್ಣವಾಗಿ ವಿನಾಶ ಆಗೋದಿಲ್ಲ. उत्तर, जिनका योग ठीक नहीं है, बाप की याद नहीं रहती तो विकर्म विनाश नहीं हो पाते. ಯಾರ ಯೋಗ ಶುಭಾಬರವರ ಜೊತೆಗೆ ಸರಿಯಾಗಿ ಇರೋದಿಲ್ವೋ, ತಂದೆಯನ್ನ ಯಾರು ನೆನಪು ಮಾಡಿ ವಿಕರ್ಮವನ್ನ ವಿನಾಶ ಮಾಡಿಕೊಳ್ಳೋದಿಲ್ಲ. ಯೋಗ ಯುಕ್ತ ನ ಹೋನೆ ಸೆ ಇತನಿ ಸದ್ಗತಿ ನಹೀ ಹೋತಿ. ಯೋಗ ಯುಕ್ತ ಇಲ್ಲದೆ ಇರುವ ಕಾರಣ ಅವ್ರದಷ್ಟು ಸದ್ಗತಿ ಆಗೋದಿಲ್ಲ. ಪಾಪ ರಹ ಜಾತೆ ಹೇ, ಪಾಪ ಉಳ್ಕೊಂಡ್ಬಿಡುತ್ತೆ. ಫಿರ್ ಪದ ಬಿ ಕಮ್ ಹೋ ಜಾತಾ ಹೇ, ನಂತರ ಪದವಿಯು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಬಾಬಾ. ಯೋಗ ನಹಿ ತೋ ನಾಮ ರೂಪ ಮೇ ಫಸೆ ರಹತೆ ಹೇ. ಯೋಗ ಇಲ್ಲ ಅಂದ್ರೆ ಶುಭಾಬರ ಜೊತೆಗೆ ಹೆಸರು ರೂಪದಲ್ಲಿಯೇ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಉನ್ಕಿ ಹಿ ಬಾತೆ ಯಾದ್ ಆತಿ ರಹತಿ ಹೇ, ಅವರ ನೆನಪೇ, ಅವರ ಮಾತುಗಳ ನೆನಪೇ ಬರ್ತಾ ಇರುತ್ತೆ. ವ ದೇಹಿ ಅಭಿಮಾನಿ ರಹ ನಹಿ ಸಕ್ತೆ, ಅವರು ಆತ್ಮಾಭಿಮಾನಿಗಳಾಗಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಗೀತ್ ಯ ಕೌನ್ ಆಜ್ ಆಯಾ ಸವೇರೆ ಸವೇರೆ. ಈ ದಿನ ಬೆಳಗ್ಗೆ ಯಾರು ಬಂದ್ರು, ಆಂಕನ ಜಾನೆ ದಿಲ್ ಪೆಹಚಾನೆ, ನನ್ನ ಕಣ್ಣಿಗೆ ಗೊತ್ತಾಗ್ತಾ ಇಲ್ಲ, ಆದ್ರೆ ನನ್ನ ಮನಸ್ಸು ಅದನ್ನ ಅರ್ಥ ಮಾಡ್ಕೊಂಡ್ಬಿಡ್ತು. ಓಂ ಶಾಂತಿ. ಸವೇರ ಕಿತನೆ ಬಜೆ ಹೋತಾ ಹೇ. ಬಾಬಾ ಹೇಳ್ತಾ ಇದ್ದಾರೆ, ಬೆಳಗ್ಗೆ ಅಂದ್ರೆ ಎಷ್ಟು ಸಮಯ ಆಗಿರುತ್ತೆ. ಬಾಬಾ ಸವೇರೆ ಕಿತನೆ ಬಜೆ ಆತೆ. ಬಾಬಾ ಬೆಳಿಗ್ಗೆ ಎಷ್ಟು ಸಮಯಕ್ಕೆ, ಎಷ್ಟು ಗಂಟೆಗೆ ಬರ್ತಾರೆ. ಕೊಯ್ನೆ ಕಹ 3 ಬಜೆ, ಕೊಯ್ನೆ ಕಹ 4, ಕೊಯ್ನೆ ಕಹ ಸಂಗಮ್ ಪರ್, ಕೊಯ್ನೆ ಕಹ 12 ಬಜೆ. ಕೆಲವರು ಹೇಳಿದ್ರು 3 ಗಂಟೆಗೆ ಅಂತ, ಇನ್ನ ಕೆಲವರು 4 ಗಂಟೆಗೆ ಅಂತ ಹೇಳಿದ್ರು, ಇನ್ನ ಕೆಲವರು ಸಂಗಮ ಯುಗದಲ್ಲಿ ಅಂತ ಹೇಳಿದ್ರು, ಇನ್ನ ಕೆಲವರು 12 ಗಂಟೆಗೆ ಅಂತ. ಬಾಬಾ ಅಕ್ಯುರೇಟ್ ಪೂಜ್ತೆ ಹೇ. ಬಾಬಾ ಕರೆಕ್ಟ್ ಆಗಿರುವಂತ ಸಮಯವನ್ನ ಕೇಳ್ತಾ ಇದ್ದಾರೆ. 12 ಕೋ ತೋ ತುಮ್ ಸವೇರ ನಹೀ ಕಹ ಸಕ್ತೆ ಹೋ. ರಾತ್ರಿ 12 ಗಂಟೆಗೆ ನಾವು ಬೆಳಗ್ಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. 12 ಬಜ್ಕರ್ 1 ಸೆಕೆಂಡ್ ಹುವಾ, 1 ಮಿನಿಟ್ ಹುವಾ ತೋ AM ಅರ್ಥಾತ್ ಸವೇರ ಶುರು ಹುವಾ. ಬಾಬಾ ಹೇಳ್ತಾರೆ, 12 ಗಂಟೆ ಆಗಿ 1 ಸೆಕೆಂಡ್ ಆಯ್ತು ಅಥವಾ 1 ನಿಮಿಷ ಆಯ್ತು ಅಂದ್ರೆ AM ಅಂದ್ರೆ ಬೆಳಗ್ಗೆ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾರೆ ಬಾಬಾ. ಬಿಲ್ಕುಲ್ ಸವೇರ ಹೇ, ಇದು ಬಿಲ್ಕುಲ್ ಬೆಳಗ್ಗೆ ಆಗಿದೆ. ಡ್ರಾಮಾ ಮೇ ಇನ್ಕಾ ಪಾರ್ಟ್ ಬಿಲ್ಕುಲ್ ಅಕ್ಯುರೇಟ್ ಹೈ. ನಾಟಕದಲ್ಲಿ ಬಾಬರವರ ಪಾತ್ರ ಬಿಲ್ಕುಲ್ ಅಕ್ಯುರೇಟ್ ಆಗಿದೆ, ಸರಿಯಾಗಿದೆ ಅಂತ ಹೇಳ್ತಾರೆ ಬಾಬಾ. ಸೆಕೆಂಡ್ ಕಿ ಬಿ ದೇರಿ ನಹೀ ಹೋ ಸಕ್ತಿ, 1 ಸೆಕೆಂಡಿನ ವ್ಯತ್ಯಾಸವೂ ಕೂಡ ಆಗೋದಿಲ್ಲ. ಯ ಡ್ರಾಮಾ ಅನಾದಿ ಬನಾ ಹುವಾ ಹೇ. ಈ ಒಂದು ನಾಟಕ ಅನಾದಿಯಾಗಿ ಮಾಡಲ್ಪಟ್ಟಿರುವಂತಹದ್ದಾಗಿದೆ. 12 ಬಜ್ಕರ್ 1 ಸೆಕೆಂಡ್ ಜಬ್ ತಕ್ ನಹೀ ಹುವಾ ಹೇ ತೋ AM ನಹೀ ಕಹೆಂಗೆ. 12 ಗಂಟೆ ಆಗಿ 1 ಸೆಕೆಂಡ್ ಆಗೋವರೆಗೂ ಅದಕ್ಕೆ AM ಅಂತ ಹೇಳಲಾಗೋದಿಲ್ಲ. ಯ ಬೇಹದ್ ಕಿ ಬಾತ್ ಹೇ, ಇದು ಬೇಹದ್ದಿನ ಮಾತಾಗಿದೆ. ಬಾಪ್ ಕತೆ ಮೇ ಆತಾ ಹೂಂ ಸವೇರೆ ಸವೇರೆ. ಬಾಬಾ ಹೇಳ್ತಾರೆ, ನಾನು ಬರೋದು ಕೂಡ ಬೆಳಗ್ಗೆ ಬೆಳಗ್ಗೆನೆ ಬರ್ತೇನೆ ಅಂತ ಹೇಳ್ತಾರೆ ಬಾಬಾ. ವಿಲಾಯತ್ ವಾಲೋಂಕ AM PM ಅಕ್ಯುರೇಟ್ ಚಲ್ತಾ ಹೇ. ವಿದೇಶದವ್ರದ್ದು AM ಮತ್ತು PM ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಸರಿಯಾಗಿ ನಡೆಯುತ್ತೆ. ಉನೋಂಕಿ ಬುದ್ಧಿ ಫಿರ್ ಬಿ ಅಚ್ಚಿ ಹೇ, ಅವರ ಬುದ್ಧಿ ಬಹಳಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ ಬಾಬಾ. ವ ಇತನಾ ಸತೋಪ್ರಧಾನ್ ಬಿ ನಹಿ ಬಂತೆ ಹೇ ತೋ ತಮೋಪ್ರಧಾನ್ ಬಿ ನಹಿ ಬಂತೆ ಹೇ. ವಿದೇಶದವರು ಅಷ್ಟು ಸತೋಪ್ರಧಾನರು ಆಗೋದಿಲ್ಲ, ಅಂದಮೇಲೆ ಅಷ್ಟು ತಮೋಪ್ರಧಾನರು ಕೂಡ ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಭಾರತವಾಸಿ ಹಿ
100% ಸತೋ ಪ್ರಧಾನ್ फिर 100% ತಮೋ ಪ್ರಧಾನ್ बनते हैं. ಭಾರತವಾಸಿಗಳೇ 100% ಸತೋ ಪ್ರಧಾನರು ಮತ್ತು 100% ತಮೋ ಪ್ರಧಾನರಾಗ್ತಾರೆ. तो बाप बड़ा एक्यूरेट है ಅಂದ್ಮೇಲೆ ಬಾಬಾ 100% एक्यूरेट ಆಗಿದ್ದಾರೆ. सवेरे अर्थात 12:01 1 सेकंड का हिसाब नहीं रखते. ಬಾಬಾ ಹೇಳ್ತಾರೆ 12 ಗಂಟೆ ಆಗಿ ಬೆಳಗ್ಗೆ ಅಂದ್ರೆ 12 ಗಂಟೆ ಆಗಿ 1 ನಿಮಿಷ 1 ಸೆಕೆಂಡಿನ ಲೆಕ್ಕವನ್ನು ಹಿಡಿಯೋದಿಲ್ಲ. ಸೆಕೆಂಡ್ ಪಾಸ್ ಹೋನೆ ಮೇ ಮಾಲೂಮ್ ಭಿ ನಹೀ ಪಡ್ತಾ. 1 ಸೆಕೆಂಡ್ ಪಾಸ್ ಆಗೋದು ಗೊತ್ತೂ ಆಗೋದಿಲ್ಲ. अब ये बातें तुम बच्चे ही समझते हो. तो बाप बड़ा एक्यूरेट है. सेकंड पास होने में मालूम भी नहीं पड़ता. अब ये बातें तुम बच्चे ही समझते हो. दुनिया तो बिल्कुल घोर अंधियारे में है. जगತ್ತಿನವರು बिल्कुल घोर अंधकारದಲ್ಲಿದ್ದಾರೆ. बाप को सभी भक्त दुख में याद करते हैं. पतित पावन आओ. ಭಕ್ತರು ಎಲ್ಲರೂ ಕೂಡ ದುಃಖದಲ್ಲಿಯೇ ಪರಮಾತ್ಮನನ್ನ ನೆನಪು ಮಾಡ್ತಾರೆ. ಪತಿತ ಪಾವನ ತಂದೆ ಬನ್ನಿ ಅಂತ. ಬಾಬಾ ಯಾವಾಗ ಬರ್ತಾರೆ, ಹೇಗ್ ಬರ್ತಾರೆ ಅನ್ನೋದು ಕೂಡ ಅವ್ರಿಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಮನುಷ್ಯ ಹೋತೆ ಹುಯೇ ಎಕ್ಯುರೇಟ್ ಕುಚ್ ನಹಿ ಜಾನ್ತೆ. ಮನುಷ್ಯರಾಗಿದ್ರೂ ಕೂಡ ಅವ್ರಿಗೆ ಎಕ್ಯುರೇಟ್ ಆಗಿ ಏನು ಗೊತ್ತೇ ಇಲ್ಲ. ಕ್ಯೂಂಕಿ ಪತಿತ ತಮೋ ಪ್ರಧಾನ ಹೇ. ಯಾಕೆಂದ್ರೆ ಪತಿತ ತಮೋ ಪ್ರಧಾನರಾಗಿದ್ದಾರೆ. ಕಾಮ್ ಭಿ ಕಿತನಾ ತಮೋ ಪ್ರಧಾನ ಹೇ. ಅವರ ಕೆಲಸವೂ ಕೂಡ ಎಷ್ಟು ತಮೋ ಪ್ರಧಾನ ಆಗಿದೆ. ಅಭಿ ಬೇಹದ್ ಕಾ ಬಾಪು ಆರ್ಡಿನೆನ್ಸ್ ನಿಕಾಲ್ತೆ ಹೇ. ಬಚ್ಚೆ ಕಾಮ ಜೀತ್ ಜಗತ್ ಜೀತ್ ಬನೋ. ಈಗ ಬಾಬಾ ಆಜ್ಞೆಯನ್ನ ಹೊರಡಿಸ್ತಾ ಇದ್ದಾರೆ. ಮಕ್ಕಳೇ ಕಾಮಜೀತರು ಜಗಜ್ಜೀತರು ಆಗ್ರಿ. ಅಗರ್ ಅಭಿ ಪವಿತ್ರ ನಹಿ ಬನೆಂಗೆ ತೋ ವಿನಾಶ್ ಕೋ ಪಾಯಂಗೆ. ಒಂದ್ ವೇಳೆ ಈಗ ತಾವು ಪವಿತ್ರರಾಗಿಲ್ಲ ಅಂದ್ರೆ ವಿನಾಶವನ್ನ ಪಡ್ಕೊಳ್ತೀರಾ. ತುಮ್ ಪವಿತ್ರ ಬನ್ನೆ ಸೆ ಅವಿನಾಶಿ ಪದ ಕೋ ಪಾಯಂಗೆ. ತಾವು ಪವಿತ್ರರಾಗೋದ್ರಿಂದ ಅವಿನಾಶಿ ಪದವಿಯನ್ನ ಪಡ್ಕೊಳ್ತೀರಾ. ತುಮ್ ರಾಜಯೋಗ ಸೀಖ್ ರಹೆ ಹೋ ನಾ. ತಾವು ರಾಜಯೋಗವನ್ನ ಕಲಿತಾ ಇದ್ದೀರಿ ತಾನೆ. ಸ್ಲೋಗನ್ ಮೇ ಬಿ ಲಿಖ್ತೆ ಹೇ ಬಿ ಹೋಲಿ ಬಿ ಯೋಗಿ. ತಾವು ಸ್ಲೋಗನ್ ನಲ್ಲೂ ಕೂಡ ಬರೀತೀರಾ ಪವಿತ್ರರಾಗಿರಿ ಯೋಗಿಗಳಾಗಿರಿ ಅಂತ. ವಾಸ್ತವ ಮೇ ಲಿಖ್ನಾ ಚಾಹಿಯೆ ಬಿ ರಾಜಯೋಗಿ. ಬಾಬಾ ಹೇಳ್ತಾರೆ ವಾಸ್ತವದಲ್ಲಿ ಏನಂತ ಬರಿಬೇಕಾಗಿದೆ, ರಾಜಯೋಗಿಗಳಾಗಿರಿ ಅಂತ. ಯೋಗಿ ತೋ ಕಾಮನ್ ಅಕ್ಷರ. ಯೋಗಿ ಅನ್ನುವಂಥದ್ದು ಒಂದು ಸಾಮಾನ್ಯವಾಗಿರುವಂತ ಅಕ್ಷರ ಆಗಿದೆ. ಬ್ರಹ್ಮ ಸೆ ಯೋಗ ಲಗಾತೆ ಹೇ ಓ ಬಿ ಯೋಗಿ ಟಹರೆ. ಯಾರು ಬ್ರಹ್ಮನ ಜೊತೆಗೆ ತತ್ವದ ಜೊತೆಗೆ ಯೋಗವನ್ನ ಜೋಡಣೆ ಮಾಡ್ತಾರೆ ಅವರು ಸಹ ಯೋಗಿಗಳಾಗಿದ್ದಾರೆ. ಬಚ್ಚಾ ಬಾಪ್ ಸೆ ಸ್ತ್ರೀ ಪುರುಷ ಸೆ ಯೋಗ ಲಗಾತೆ ಹೇ ಪರಂತು ಯ ತುಮಾರ ಹೇ ರಾಜಯೋಗ. ಮಗು ತಂದೆ ಜೊತೆಗೆ ಪತ್ನಿ ಪತಿಯ ಜೊತೆಗೆ ಯೋಗವನ್ನ ಜೋಡಣೆ ಮಾಡ್ತಾರೆ. ಆದ್ರೆ ತಮ್ದಾಗಿದೆ ರಾಜಯೋಗ ಅಂತ ಹೇಳ್ತಾರೆ ಬಾಬಾ. ಬಾಪು ರಾಜಯೋಗ ಸಿಕ್ಲಾತೆ ಹೇ ಇಸ್ಲಿಯೇ ರಾಜಯೋಗ ಲಿಖನಾ ಟೀಕ್ ಹೇ. ಬಾಬಾ ನಮ್ಗೆ ರಾಜಯೋಗವನ್ನ ಕಲಿಸಿಕೊಡ್ತಾರೆ. ಅದಕ್ಕೋಸ್ಕರ ರಾಜಯೋಗ ಅಂತ ಬರೆಯೋದೇ ಸರಿಯಾಗಿದೆ ಅಂತ ಹೇಳ್ತಾರೆ ಬಾಬಾ. ಬಿ ಹೋಲಿ ಅಂಡ್ ರಾಜಯೋಗಿ. ಪವಿತ್ರರಾಗಿರಿ ಮತ್ತು ರಾಜಯೋಗಿಗಳಾಗಿರಿ ಅಂತ ಹೇಳ್ತಾರೆ ಬಾಬಾ. ದಿನ ಪ್ರತಿದಿನ ಕರೆಕ್ಷನ್ ತೋ ಹೋತಿ ರಹತಿ. ದಿನ ಕಳೆದಂಗೆಲ್ಲ ಕರೆಕ್ಷನ್ ಆಗ್ತಾನೆ ಇರುತ್ತೆ. ಬಾಪು ಬಿ ಕಹತೆ ಹೇ ಆಜ್ ತುಮ್ಕೋ ಗುಯ್ಯೆ ಸೆ ಗುಯ್ಯೆ ಬಾತೆ ಸುನಾತಾ ಹೂಂ. ಬಾಬಾನು ಸಹ ಹೇಳ್ತಾರೆ ಮಕ್ಕಳೇ ನಾನು ನಿಮ್ಗೆ ಗುಯ್ಯಕ್ಕಿಂತ ಗುಯ್ಯ ಮಾತುಗಳನ್ನ ತಿಳಿಸಿಕೊಡ್ತೇನೆ ಅಂತ. ಅಬ್ ಶಿವ ಜಯಂತಿ ಬಿ ಆನೆ ವಾಲೆ ಹೇ. ಈಗ ಶಿವ ಜಯಂತಿಯು ಕೂಡ ಬರುವಂತಹದ್ದಾಗಿದೆ. ಶಿವ ಜಯಂತಿ ತೋ ತುಮ್ಕೋ ಅಚ್ಚಿ ರೀತಿ ಮನಾನಿ ಹೇ. ಶಿವ ಜಯಂತಿಯನ್ನ ತಾವು ಮಕ್ಕಳು ಬಹಳಷ್ಟು ಚೆನ್ನಾಗಿ ಆಚರಿಸಬೇಕಾಗಿದೆ ಅಂತ ಹೇಳ್ತಾರೆ ಬಾಬಾ. ಶಿವ ಜಯಂತಿ ಪರ್ ತೋ ಬಹುತ್ ಅಚ್ಚಿ ರೀತಿ ಸರ್ವಿಸ್ ಕರ್ನಿ ಹೇ. ಶಿವ ಜಯಂತಿಯಲ್ಲಿ ತಾವು ಬಹಳಷ್ಟು ಚೆನ್ನಾಗಿ ಸೇವೆಯನ್ನ ಮಾಡಬೇಕಾಗಿದೆ. जिनके पास प्रदर्शनी है सभी अपने अपने सेंटर पर अथवा घर में शिव जयंती अच्छी रीति मनाओ और लिख दो शिव बाबा गीता ज्ञानदाता बाप से बेहद का वर्षा लेने का रास्ता आकर सीखो. ಯಾರ ಬಳಿ ಪ್ರದರ್ಶನಿಯ ಚಿತ್ರಗಳಿದಾವೆ ಎಲ್ಲರೂ ಕೂಡ ತಮ್ಮ ತಮ್ಮ ಸೆಂಟರ್ ನಲ್ಲಿ ಅಥವಾ ಮನೆಯಲ್ಲಿ ಶಿವರಾತ್ರಿಯನ್ನ ಬಹಳಷ್ಟು ಚೆನ್ನಾಗಿ ಆಚರಿಸ್ರಿ ಅಂತ ಹೇಳ್ತಾರೆ ಬಾಬಾ. ಮತ್ತು ಬರಿಬೇಕಾಗಿದೆ ಶಿವ ಬಾಬಾ ಗೀತಾ ಜ್ಞಾನದಾತ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನ ಪಡ್ಕೊಳ್ಳುವಂತ ದಾರಿಯನ್ನ ಬಂದು ತಿಳ್ಕೊಳ್ಳಿ ಅಂತ. ಬಲ್ ಬತ್ತಿಯ ಆದಿ ಬಿ ಜಲಾದು. ಬಲೆ ಲೈಟಿಂಗ್ಸ್ ಎಲ್ಲ ಮಾಡಿ ಅಂತ ಹೇಳ್ತಾರೆ ಬಾಬಾ. ದೀಪಗಳನ್ನ ಬೆಳಗಿಸ್ರಿ. ಘರ್ ಘರ್ ಮೇ ಶಿವ ಜಯಂತಿ ಮನಾನಿ ಚಾಹಿಯೆ. ಮನೆಯಲ್ಲೂ ಶಿವರಾತ್ರಿಯನ್ನ ಆಚರಿಸ್ಬೇಕಾಗಿದೆ. ತುಂಬ ಜ್ಞಾನ ಗಂಗಾಯೇ ಹೋನ. ತಾವು ಜ್ಞಾನ ಗಂಗೆಯರಾಗಿದ್ರಿ ತಾನೆ. तो हर एक के पास ಗೀತಾ ಪಾಠಶಾಲಾ ಹೋನಿ ಚಾಹಿಯೆ. ಆದ್ಮೇಲೆ ಪ್ರತಿಯೊಬ್ಬರ ಬಳಿ ಗೀತಾ ಪಾಠಶಾಲೆ ಇರ್ಬೇಕಾಗಿದೆ. ಘರ್ ಘರ್ ಮೇ ಗೀತಾ ತೋ ಪಡ್ತೆ ಹೇ ನಾ. ಮನೆಯಲ್ಲಿ ತಾವು ಗೀತೆಯನ್ನ ಓದ್ತಿರಿ ತಾನೆ. ಪುರುಷೋನ್ ಸೆ ಬಿ ಮಾತಾಯೇ ಭಕ್ತಿ ಮೇ ಸೀಕೆ ಹೋತಿ ಹೇ.
ಪುರುಷರಿಗಿಂತಲೂ ಕೂಡ ಮಾತೆಯರು ಭಕ್ತಿಯರು ಬಹಳಷ್ಟು ಸ್ಪೀಡ್ ಆಗಿರ್ತಾರೆ. ಐಸಿ ಪರಿವಾರ್ ಬಿ ಹೋತೆ ಹೇ ಜಹ ಗೀತಾ ಪಡ್ತೆ ಹೇ ಅಂತ ಪರಿವಾರನೂ ಕೂಡ ಇರುತ್ತೆ ಎಲ್ಲಿ ಗೀತೆಯನ್ನ ಓದ್ತಾರೆ. ತೋ ಘರ್ ಮೇ ಬಿ ಚಿತ್ರ ರಖ್ ದೇನೆ ಚಾಹಿಯೆ. ಅಂದ್ಮೇಲೆ ಮನೆಯಲ್ಲೂ ಕೂಡ ಚಿತ್ರಗಳನ್ನ ಇಟ್ಕೊಳ್ಬೇಕಾಗಿದೆ. ಲಿಖ್ ದೇ ಕಿ ಬೇಹದ್ ಕೆ ಬಾಪ್ ಸೆ ಆಕರ್ ಫಿರ್ ಸೆ ವರ್ಸಾಲು ಬರಿಬೇಕಾಗಿದೆ. ಬೇಹದ್ದಿನ ತಂದೆಯಿಂದ ಬಂದು ತಾವು ಆಸ್ತಿಯನ್ನ ಪಡ್ಕೊಳ್ಳಿ ಅಂತ. ಯ ಶಿವ ಜಯಂತಿ ಕಾ ತ್ಯೋಹಾರ್ ವಾಸ್ತವ ಮೇ ತುಮಾರಿ ಸಚ್ಚಿ ದೀಪಾವಳಿ ಹೇ. ಒಂದು ಶಿವರಾತ್ರಿಯ ಹಬ್ಬ ಏನಿದೆ, ಶಿವ ಜಯಂತಿಯ ಹಬ್ಬ ತಮ್ದು ವಾಸ್ತವದಲ್ಲಿ ಸತ್ಯ ದೀಪಾವಳಿ ಆಗಿದೆ ಅಂತ ಹೇಳ್ತಾರೆ ಬಾಬಾ. ಜಬ್ ಶಿವ ಬಾಪ್ ಆತೆ ಹೇ ತೋ ಘರ್ ಘರ್ ಮೇ ರೋಶ್ನಿ ಹೋ ಜಾತಿ ಹೇ. ಯಾವಾಗ ಶಿವ ತಂದೆ ಬರ್ತಾರೆ ಆಗ ಮನೆ ಮನೆಯಲ್ಲೂ ಕೂಡ ಬೆಳಕಾಗ್ಬಿಡುತ್ತೆ. ಇಸ್ ತ್ಯೋಹಾರ್ ಕೋ ಖೂಬ್ ಬತ್ತಿಯಾ ಆದಿ ಜಲಾಕರ್ ರೋಶ್ನಿ ಕರ್ ಮನಾವು. ಈ ಒಂದು ಹಬ್ಬವನ್ನ ಶಿವ ಜಯಂತಿಯನ್ನ ಚೆನ್ನಾಗಿ ಲೈಟಿಂಗ್ಸ್ ಅನ್ನ ಹಾಕಿ ದೀಪಗಳನ್ನ ಬೆಳಗಿಸಿ ಬಾಬಾ ಹೇಳ್ತಾರೆ ಚೆನ್ನಾಗಿ ಬೆಳಕಿನಿಂದ ಆಚರಿಸಿ ಅಂತ ಹೇಳ್ತಾರೆ ಬಾಬಾ. ತುಮ್ ಸಚ್ಚಿ ದೀಪಾವಳಿ ಮನಾತೆ ಹೋ, ತಾವು ಸತ್ಯ ದೀಪಾವಳಿಯನ್ನ ಆಚರಿಸ್ತೀರಾ. ಫೈನಲ್ ತೋ ಹೋನಾ ಹೇ ಸತ್ಯುಗ್ ಮೇ, ಫೈನಲ್ ಆಗೋದೇ ಸತ್ಯುಗದಲ್ಲಿ. ವಹ ಘರ್ ಘರ್ ಮೇ ರೋಶ್ನಿ ಹಿ ರೋಶ್ನಿ ಹೋಗಿ. ಸತ್ಯುಗದಲ್ಲಿ ಮನೆ ಮನೆಯಲ್ಲಿ ಬೆಳಕೇ ಬೆಳಕಿರುತ್ತೆ ಅಂತ ಹೇಳ್ತಾರೆ ಬಾಬಾ. ಅರ್ಥಾತ್ ಹರ್ ಆತ್ಮ ಕಿ ಜ್ಯೋತ್ ಜಗಿರತ್ತೆ ಹೇ, ಅಂದ್ರೆ ಪ್ರತಿಯೊಂದು ಆತ್ಮದ ಜ್ಯೋತಿ ಬೆಳಗಿರುತ್ತೆ. ಯಾವತ್ತು ಅಂಧಿಯಾರ ಹೇ, ಈಗಂತರೂ ಅಂಧಕಾರ ಇದೆ. ಆತ್ಮಯ ಅಸುರಿ ಬುದ್ಧಿ ಬಂದ್ ಪಡಿ ಹೇ, ಆತ್ಮಗಳೆಲ್ಲ ಅಸುರಿ ಬುದ್ಧಿ ಉಳ್ಳವರಾಗ್ಬಿಟ್ಟಿದ್ದಾರೆ. ವಹ ಆತ್ಮಯ ಪವಿತ್ರ ಹೋನೆ ಸೆ ದೈವಿ ಬುದ್ಧಿ ಇರುತ್ತೆ. ಅಲ್ಲಿ ಆತ್ಮಗಳು ಪವಿತ್ರ ಆಗಿರುವ ಕಾರಣ ದೈವಿ ಬುದ್ಧಿ ಇರುತ್ತೆ. ಆತ್ಮ ಹಿ ಪತಿತ ಆತ್ಮ ಹಿ ಪಾವನ್ ಬಂತಿ ಹೇ, ಆತ್ಮವೇ ಪತಿತ ಆತ್ಮವೇ ಪಾವನ ಆಗುತ್ತೆ ಅಂತ ಹೇಳ್ತಾರೆ ಬಾಬಾ. ಅಭಿ ತುಮ್ ವರ್ತ್ ನಾಟ್ ಎ ಪೆನಿ ಸೆ ವರ್ತ್ ಪೌಂಡ್ ಬನ್ ರಹೆ ಹೋ. ಈಗ ತಾವು ಬೆಲೆಯೇ ಇಲ್ಲದೆ ಇರುವಂತವರಿಂದ ಬೆಲೆ ಉಳ್ಳಂತವ್ರು ಆಗ್ತಾ ಇದ್ದೀರಾ. ಆತ್ಮ ಪವಿತ್ರ ಹೋನೆ ಸೆ ಶರೀರ್ ಬಿ ಪವಿತ್ರ ಮಿಲೇಗ. ಆತ್ಮ ಪವಿತ್ರ ಆಗೋದ್ರಿಂದ ಶರೀರವೂ ಕೂಡ ಪವಿತ್ರ ಆಗುತ್ತೆ. ಯಹ ಆತ್ಮ ಅಪವಿತ್ರ ಹೇ ತೋ ಶರೀರ್ ಅವ್ರ ದುನಿಯಾ ಬಿ ಇಂಪ್ಯೂರ್ ಹೇ. ಇಲ್ಲಿ ಆತ್ಮ ಅಪವಿತ್ರ ಆಗಿರುವ ಕಾರಣ ಜಗತ್ತು ಕೂಡ ಇಂಪ್ಯೂರ್ ಆಗಿದೆ, ಅಪವಿತ್ರ ಆಗಿದೆ. ಇನ್ನು ಬಾಂತೋಂಕೋ ತುಮಾರೆ ಮೇ ಸೆ ಕೊಯ್ ತೋಡೆ ಹೇ ಜೋ ಯಥಾರ್ಥ ರೀತಿ ಸಮಸ್ತೆ. ಈ ಮಾತುಗಳನ್ನ ತಮ್ಮಲ್ಲೂ ಕೂಡ ಎಲ್ಲೋ ಕೆಲವರು ಯಥಾರ್ಥ ರೀತಿಯಾಗಿ ತಿಳ್ಕೊಳ್ತಾರೆ. ಅವ್ರ ಉನ್ಕೆ ಅಂದರ್ ಖುಷಿ ಹೊತ್ತಿ ಹೇ, ಮತ್ತು ಅವರ ಒಳಗಡೆ ಖುಷಿ ಆಗುತ್ತೆ. ನಂಬರ್ ವಾರ್ ಪುರುಷಾರ್ಥ ತೋ ಕರ್ತೆ ರಹತೆ ಹೇ, ನಂಬರ್ ವಾರ್ ಪುರುಷಾರ್ಥವನ್ನಂತರೂ ಮಾಡ್ತಾನೆ ಇರ್ತೀರ. ಗ್ರಹಚಾರ ಬಿ ಹೋತಿ ಹೇ, ಗ್ರಹಚಾರವೂ ಕೂಡ ಆಗ್ಬಿಡುತ್ತೆ. ಕಬಿ ರಾಹು ಕಿ ಗ್ರಹಚಾರಿ ಬೇಡ್ತೆ ಇತ್ತು ಆಶ್ಚರ್ಯವತ್ತು ಭಾಗಂತಿ ಹೋ ಜಾತೆ ಹೇ. ಯಾವಾಗಾದ್ರೂ ರಾಹುವಿನ ಗ್ರಹಚಾರ ಕುತ್ಕೊಂಡ್ಬಿಡ್ತಂದ್ರೆ ಆಶ್ಚರ್ಯವಾಗಿ ಬಿಟ್ಟು ಓಡೋಗ್ಬಿಡ್ತಾರೆ. ಬೃಹಸ್ಪತಿ ಕಿ ದಶಾ ಸೆ ಬದಲ್ ಕರ್ ಟೀಕ್ ರಾಹು ಕಿ ದಶಾ ಬೈಟ್ ಜಾತಿ ಹೇ. ಬಾಬಾ ಹೇಳ್ತಾರೆ ಬೃಹಸ್ಪತಿಯ ದಶೆ ಬದಲಾಗಿ ರಾಹುವಿನ ದಶೆ ಕುತ್ಕೊಂಡ್ಬಿಡುತ್ತೆ ಅಂತ ಹೇಳ್ತಾರೆ ಬಾಬಾ. ಕಾಮ ವಿಕಾರ ಮೇ ಗಯಾ ಅವ್ರ ರಾಹು ಕಿ ದಶಾ ಬೈಟಿ. ಕಾಮ ವಿಕಾರಕ್ಕೆ ವಶರಾಗ್ಬಿಟ್ರು ಅಂದ್ರೆ ರಾಹುವಿನ ದಶೆ ಕುತ್ಕೊಂಡ್ಬಿಡುತ್ತೆ ಅಂತ ಹೇಳ್ತಾರೆ ಬಾಬಾ. ಮಲ್ಲ ಯುದ್ಧ ಹೊತ್ತೆ ಹೇನ, ಮಲ್ಲ ಯುದ್ಧ ಆಗುತ್ತೆ ತಾನೆ. ತುಮ್ ಮಾತಾವನ್ನೇ ದೇಖಾ ಹೇ ದೇಖಾ ನಹಿ ಹೋಗಾ ಕ್ಯೂಂಕಿ ಮಾತೆ ಹೊತ್ತಿ ಹೇ ಘರ್ ಕಿ ಧರಿತ್ರಿ. ಬಾಬಾ ಹೇಳ್ತಾರೆ ತಾವು ಮಾತೆಯರು ನೋಡಿರ್ಲಿಕ್ಕಿಲ್ಲ, ಯಾಕೆಂದ್ರೆ ಮಾತೆಯರಂದ್ರೆ ಮನೆಯಲ್ಲಿರುವಂತವರಾಗಿದ್ದಾರೆ. अब तुमको मालूम है भ्रमरी को धरेತ್ರಿ ಅರ್ಥಾತ್ ಘರ್ ಬನಾನೆ ವಾಲಿ ಕಹತಿ ಹೇ. ಅಂದ್ರೆ ಬಾಬಾ ಹೇಳ್ತಾರೆ ಈಗ ತಾವ್ ಮಕ್ಳಿಗೆ ಗೊತ್ತಿರ್ಬೋದು ಭ್ರಮರಿಗೆ ಧರಿತ್ರಿ ಅಂದ್ರೆ ಮನೆಯನ್ನ ಮಾಡುವಂತವ್ರು ಅಂತ ಹೇಳಲಾಗುತ್ತೆ. ಘರ್ ಘರ್ ಬನಾನೆ ಕ ಅಚ್ಚಾ ಕಾರಿಗರ್ ಹೇ ಇಸ್ಲಿಯೇ ಧರಿತ್ರಿ ನಾಮ್ ಹೇ. ಮನೆಯನ್ನ ಮಾಡುವಂತ ಒಂದು ಒಳ್ಳೆ ಕಾರ್ಯವನ್ನ ಅದು ಮಾಡುತ್ತೆ, ಅದಕ್ಕೆ ಧರಿತ್ರಿ ಅನ್ನುವಂತ ಹೆಸರಿದೆ. ಕಿತನಿ ಮೆಹನತ್ ಕರ್ತಿ ಹೇ, ಎಷ್ಟೆಲ್ಲ ಪರಿಶ್ರಮವನ್ನ ಪಡ್ತಾರೆ. ಒಬ್ಬಿ ಪಕ್ಕಾ ಮಿಸ್ತ್ರಿ ಹೇ, ಅದು ಕೂಡ ಒಂದು ಒಳ್ಳೆ ಪಕ್ಕ ಮೇಸ್ತ್ರಿ ಆಗಿದೆ. 2-3 ಕಮರಾ ಬನಾತೆ ಹೇ. ಬಾಬಾ ಹೇಳ್ತಾರೆ 2-3 ರೂಮ್ಗಳನ್ನ ಮಾಡುತ್ತೆ. 3-4 ಕೀಡೆ ಲೇ ಆತಿ ಹೇ, 3-4 ಹುಳುಗಳನ್ನ ತಗೊಂಡ್ಬರುತ್ತೆ. ವೈಸೆ ತುಮ್ ಬ್ರಾಹ್ಮಣಿಯ ಹೋ, ಅದೇ ರೀತಿ ತಾವು ಕೂಡ ಬ್ರಾಹ್ಮಣರಾಗಿದ್ದೀರಾ. ಚಾಹೆ 1-2 ಕೋ ಬನಾವೋ, ಚಾಹೆ 10-12 ಕೋ, ಚಾಹೆ 100 ಕೋ, ಚಾಹೆ 500 ಕೋ ಬನಾವೋ. ಬಾಬಾ ಹೇಳ್ತಾರೆ ಒಬ್ರನ್ನೊಬ್ರನ್ನಾದ್ರೂ ಒಬ್ರು ಒಂದು ಇಬ್ರನ್ನ ರೆಡಿ ಮಾಡ್ರಿ, ಅಥವಾ 10-12 ಜನನ ರೆಡಿ ಮಾಡ್ರಿ, ಅಥವಾ 100 ಜನನ ರೆಡಿ ಮಾಡ್ರಿ, ಅಥವಾ 500 ಜನಗಳನ್ನ ತಯಾರು ಮಾಡ್ರಿ. ಮಂಡಪ್ ಆದಿ ಬನಾತೆ ಹೋ ಏ ಬಿ ಘರ್ ಬನಾನಾ ಹುವಾನ. ಬಾಬಾ ಹೇಳ್ತಾರೆ ಮಂಟಪಗಳನ್ನೆಲ್ಲ ಮಾಡ್ತೀರಿ ಅಂದ್ಮೇಲೆ ಇದು ಕೂಡ ಮನೆಯನ್ನೇ ಮಾಡುವಂತಹದ್ದಾಗಿದೆ. ಉನ್ಮೆ ಬೈಟ್ ಸಬ್ಕೋ ಭೂಭೂ ಕರ್ತೆ ಹೋ, ಅದ್ರಲ್ಲಿ ಕುತ್ಕೊಂಡು ಎಲ್ರಿಗೂ ಜ್ಞಾನದ ಭೂಭೂ ಮಾಡ್ತೀರಾ. ಫಿರ್ ಕೊಯ್ ತೋ ಸಮಜ್ ಕರ್ कीड़े से ब्राह्मण बनते हैं, कोई सड़ा हुआ निकलते हैं अर्थात इस ಧರ್ಮ ಕೆ ನಹಿ ಹೇ. ಕೆಲವರು ಜ್ಞಾನವನ್ನ ಅರ್ಥ ಮಾಡಿಕೊಂಡು ಹುಳುಗಳಿಂದ ಏನಾಗ್ತಾರೆ ಬ್ರಾಹ್ಮಣರಾಗ್ತಾರೆ. ಇನ್ನ ಕೆಲವರು ಏನಾಗ್ಬಿಡ್ತಾರೆ
ಕೊಳೆತು ಹೋಗ್ಬಿಡ್ತವೆ. ಅಂದ್ರೆ ಅವರು ಈ ಒಂದು ಧರ್ಮದವರು ಆಗಿರೋದಿಲ್ಲ. ಇಸ್ ಧರ್ಮ ವಾಲೋಂ ಕೋ ಹಿ ಪೂರಿ ರೀತಿ ಟಚ್ ಹೋಗ. ಯಾರು ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿರ್ತಾರೆ ಅವರಿಗೇನೆ ಸಂಪೂರ್ಣವಾಗಿ ಒಂದು ಜ್ಞಾನ ಟಚ್ ಆಗುತ್ತೆ. ತುಮ್ ತೋ ಫಿರ್ ಭಿ ಮನುಷ್ಯ ಹೋನಾ, ಆದ್ರೂ ಕೂಡ ತಾವುಗಳು ಮನುಷ್ಯರಾಗಿದ್ದೀರಾ. ತುಮಾರಿ ತಾಕತ್ ಭ್ರಮರಿ ಸೆ ತೋ ಜಾಸ್ತಿ ಹೇ. ತಮ್ಮ ಶಕ್ತಿ ಏನಿದೆ ಅದು ಭ್ರಮರಿ ಹುಳಕ್ಕಿಂತಲೂ ಕೂಡ ಜಾಸ್ತಿ ಇದೆ. ತುಮ್ 2000 ಕೆ ಬೀಚ್ ಮೇ ಬಿ ಭಾಷಣ ಕರ್ ಸಕ್ತೆ ಹೋ. ತಾವು 2000 ಜನಗಳ ಮಧ್ಯದಲ್ಲಿದ್ರೂ ಕೂಡ ಭಾಷಣವನ್ನ ಮಾಡ್ಬೋದಾಗಿದೆ. ಆಗೆ ಚಲ್ 4-5 ಹಜಾರ್ ಕಿ ಬಿ ಸಭಾ ಮೇ ಬಿ ತುಮ್ ಜಾಯೆಂಗೆ. ಮುಂದೆ ಹೋಗ್ತಾ 4-5 ಸಾವಿರ ಜನಗಳ ಸಭೆಯಲ್ಲೂ ಕೂಡ ತಾವು ಹೋಗ್ತೀರಾ. ಭ್ರಮರಿ ಕಿ ತುಮಾರೆ ಸೆ ಬೇಂಟ್ ಹೇ. ಭ್ರಮರಿ ಹುಳುದು ತಮ್ಮ ಜೊತೆಗೇನೆ ಒಂದು ಉದಾಹರಣೆಯಾಗಿದೆ. आजकल सन्यासी लोग भी बाहर विदेशों में जाकर कहते हैं हम भारत का प्राचीन राजयोग सिखाते हैं. ಇತ್ತೀಚಿನ ದಿನಗಳಲ್ಲಿ ಮಾತೆಯರು ಕೂಡ ಒಂದು ಸನ್ಯಾಸಿಗಳ ಬಟ್ಟೆಯನ್ನ ಹಾಕಿಕೊಂಡು ಹೋಗಿ ವಿದೇಶದವರಿಗೆ ಮೋಸ ಮಾಡಿ ಬರ್ತಾರೆ. ಅವ್ರಿಗೆ ಹೇಳ್ತಾರೆ ಭಾರತದಲ್ಲಿ ಪ್ರಾಚೀನ ರಾಜಯೋಗವನ್ನ ಭಾರತಕ್ಕೆನೆ ಹೋಗಿ ಕಲೀರಿ ಅಂತ. ತುಮ್ ಐಸೆ ಥೋಡಿ ಕಹೆಂಗೆ ಕಿ ಭಾರತ್ ಮೇ ಚಲ್ ಕರ್ ಸೀಖೋ. ತಾವ್ ಈ ರೀತಿ ಹೇಳೋದಿಲ್ಲ ಭಾರತಕ್ಕೆ ಹೋಗಿ ಕಲೀರಿ ಅಂತ. ತುಮ್ ತೋ ಫಾರಿನ್ ಮೇ ಜಾಯೆಂಗೆ ತೋ ವಾಹಿ ಬೈಟ್ ಸಮझाएंगे ये राजयोग सीखो तो स्वर्ग में तुम्हारा ಜನ್ಮ ಹೋ ಜಾಯೇಗಾ. ಆದ್ರೆ ತಾವ್ ವಿದೇಶಕ್ಕೆ ಹೋಗ್ತೀರಾ, ಹೋಗಿ ಅಲ್ಲಿಯೇ ಕುತ್ಕೊಂಡು ಹೇಳ್ತೀರಾ ಏನಂತ, ರಾಜಯೋಗವನ್ನ ಕಲಿತ್ರೆ ತಾವ್ ಸ್ವರ್ಗದಲ್ಲಿ ತಮ್ಮ ಜನ್ಮ ಆಗತ್ತೆ ಅಂತ. ಇಸ್ಮೆ ಕಪಡ ಆದಿ ಬದಲ್ನೆ ಕಿ ಬಾತ್ ನಹೀ ಹೈ. ಇಲ್ಲಿ ತಾವ್ ಬಟ್ಟೆನ ಬದಲಾಯಿಸುವಂತಹ ಮಾತೆ ಇಲ್ಲ. ಯಾಹಿ ದೇಹಕ್ಕೆ ಸಬ್ ಸಂಬಂಧ ಭೂಲ್ ಅಪ್ನೆ ಕೋ ಆತ್ಮ ಸಮಜ್ ಬಾಪ್ ಕೋ ಯಾದ್ ಕರೋ. ಇಲ್ಲಿಯೇ ತಮ್ಮ ದೇಹದ ಎಲ್ಲ ಸಂಬಂಧಗಳನ್ನ ಮರೆತು ತಮ್ಮನ್ನ ಆತ್ಮ ಅಂತ ತಿಳಿದು ತಂದೆಯನ್ನ ನೆನಪು ಮಾಡಿ ಅಂತ ಹೇಳ್ತಾರೆ ಬಾಬಾ. ಬಾಪ್ ಹಿ ಲಿಬರೇಟರ್ ಗೈಡ್ ಹೇ, ಸಬ್ಕೋ ದುಃಖ ಸೆ ಲಿಬರೇಟ್ ಕರ್ತೆ ಹೇ. ಶುಭಾಬರವರೇ ತಂದೆ ಏನಾಗಿದ್ದಾರೆ, ನಮ್ಗೆ ಲಿಬರೇಟರ್ ಆಗಿದ್ದಾರೆ, ಮಾರ್ಗದರ್ಶಕ ಆಗಿದ್ದಾರೆ, ದುಃಖದಿಂದ ದೂರ ಮಾಡುವಂತವರಾಗಿದ್ದಾರೆ. ಅಭಿ ತುಮ್ಕೋ ಸತೋ ಪ್ರಧಾನ ಬನ್ನ ಹೇ. ತುಮ್ ಪಹಲೆ ಗೋಲ್ಡನ್ ಏಜ್ ಮೇ ತೇ, ಅಬ್ ಐರನ್ ಏಜ್ ಮೇ ಹೋ. ಈಗ ತಾವು ಸತೋ ಪ್ರಧಾನರಾಗಬೇಕಾಗಿದೆ. ಮೊದಲು ತಾವು ಗೋಲ್ಡನ್ ಏಜಿನಲ್ಲಿದ್ರಿ, ಈಗ ತಾವು ಕಬ್ಬಿಣದ ಯುಗದಲ್ಲಿದ್ದೀರಾ ಅಂತ ಹೇಳ್ತಾರೆ ಬಾಬಾ. ಸಾರಿ ವರ್ಲ್ಡ್ ಸಬಿ ಧರ್ಮ ವಾಲೆ ಐರನ್ ಏಜ್ ಮೇ ಹೇ. ಇಡೀ ಜಗತ್ತು ಎಲ್ಲ ಧರ್ಮದವರು ಸಹ ಐರನ್ ಏಜಿನಲ್ಲಿದ್ದಾರೆ, ಕಬ್ಬಿಣದ ಯುಗದಲ್ಲಿದ್ದಾರೆ. कोई भी धर्म वाला मिले उनको कहना है बाप कहते हैं अपने को आत्मा समझ मुझे याद करो तो तुम पावन बन जाएंगे फिर मैं साथ ले जाऊंगा. ಯಾವುದೇ ಧರ್ಮದವರು ಸಿಗ್ಲಿ ಅವ್ರಿಗೆ ಹೇಳ್ಬೇಕಾಗಿದೆ, ಪರಮಾತ್ಮ ತಂದೆ ಹೇಳ್ತಾರೆ ತಮ್ಮನ್ನ ಆತ್ಮ ಅಂತ ತಿಳಿದು ನಾನು ನಿಮ್ಮ ತಂದೆಯನ್ನ ನೆನಪು ಮಾಡಿದ್ರೆ ತಾವು ಪಾವನರಾಗ್ಬಿಡ್ತೀರಾ, ನಂತರ ನಾನು ನಿಮ್ಮನ್ನ ಜೊತೆ ಕರ್ಕೊಂಡು ಹೋಗ್ತೇನೆ ಅಂತ. ಬಸ್ ಇತನಿ ಹಿ ಬೋಲೋ ಜಾಸ್ತಿನೇ, ಇಷ್ಟೇ ಹೇಳ್ರಿ ಅಂತ ಹೇಳ್ತಾರೆ ಬಾಬಾ. ಜಾಸ್ತಿ ಏನು ಹೇಳುವಂತಹ ಅವಶ್ಯಕತೆನೇ ಇಲ್ಲ. ಇದು ಬಹುತ್ ಸಹಜ. ಈ ರೀತಿ ಹೇಳೋದಂತೂ ಬಹಳಷ್ಟು ಸಹಜ ಆಗಿದೆ. ತುಮಾರೆ ಶಾಸ್ತ್ರೋ ಮೇ ಬಿ ಹೇ ಕಿ ಘರ್ ಘರ್ ಮೇ ಸಂದೇಶ ದಿಯಾ. ತಮ್ಮ ಶಾಸ್ತ್ರಗಳಲ್ಲೂ ಕೂಡ ಇದೆ, ಮನೆ ಮನೆಯಲ್ಲೂ ಕೂಡ ಸಂದೇಶವನ್ನ ಕೊಟ್ಟಿದ್ರು ಅಂತ. ಕೊಯ್ ಏಕ್ ರಹ ಗಯಾ ತೋ ಉಸ್ನೆ ಉಲ್ಹನಾ ದಿಯಾ ಮುझे कोई ने बताया नहीं. ಯಾರೋ ಒಬ್ರು ಉಳ್ಕೊಂಡ್ರು ಕೂಡ ಅವ್ರೇನ್ ಮಾಡಿದ್ರು, ಕಂಪ್ಲೇಂಟ್ ಮಾಡಿದ್ರು, ನಮ್ಗೆ ಯಾರು ಹೇಳಲೇ ಇಲ್ಲ ಅಂತ. ಬಾಪ್ ಆಯೇ ಹೇ ತೋ ಪೂರಾ ಡಿಂಡೋರ ಪಿಟ್ನಾ ಚಾಹಿಯೆ. ಪರಮಾತ್ಮ ತಂದೆ ಬಂದಿದ್ದಾರೆ ಅಂದ್ಮೇಲೆ ಸಂಪೂರ್ಣವಾಗಿ ಎಲ್ಲಾ ಕಡೆ ನಾವು ಡಂಗೂರ ಸಾರಿಸ್ಬೇಕಾಗಿದೆ. ಏಕ್ ದಿನ್ ಜರೂರ್ ಸಬ್ಕೋ ಪತಾ ಪಡೇಗಾ ಕಿ ಬಾಪ್ ಆಯೇ ಹೇ ಶಾಂತಿಧಾಮ್ ಸುಖಧಾಮ್ ಕ ವರ್ಸಾ ದೇನೆ. ಒಂದಿನ ಅವಶ್ಯವಾಗಿ ಎಲ್ರಿಗೂ ಕೂಡ ಗೊತ್ತಾಗ್ಬಿಡುತ್ತೆ ಪರಮಾತ್ಮ ತಂದೆ ಬಂದಿದ್ದಾರೆ ನಮ್ಗೆ ಶಾಂತಿಧಾಮ ಮತ್ತು ಸುಖಧಾಮದ ಆಸ್ತಿಯನ್ನ ಕೊಡೋದಕ್ಕೋಸ್ಕರ. ಬರೋಬರ್ ಜಬ್ ಡಿಟಿಸಮ್ ಥಾ ತೋ ಅವ್ರ ಕೊಯ್ ಧರ್ಮ ನಹೀ ಥಾ. ಯಾವಾಗ ದೈವಿ ಸಾಮ್ರಾಜ್ಯ ಇತ್ತು ಆಗ ಅನ್ಯ ಯಾವುದೇ ಧರ್ಮಗಳು ಕೂಡ ಇರ್ಲಿಲ್ಲ. ಸಬಿ ಶಾಂತಿಧಾಮ್ಯತೆ, ಎಲ್ಲರೂ ಸಹ ಶಾಂತಿಧಾಮದಲ್ಲಿದ್ರು. ಐಸೆ ಐಸೆ ಖ್ಯಾಲತ್ ಚಲ್ನೆ ಚಾಹಿಯೆ, ಸ್ಲೋಗನ್ ಬನಾನೆ ಚಾಹಿಯೆ. ಈ ರೀತಿ ವಿಚಾರಗಳು ನಡಿಬೇಕಾಗಿದೆ, ಸ್ಲೋಗನ್ಗಳನ್ನ ಮಾಡಬೇಕಾಗಿದೆ ಅಂತ ಹೇಳ್ತಾರೆ ಬಾಬಾ. ಈ ರೀತಿ ವಿಚಾರಗಳು ನಡಿಬೇಕಾಗಿದೆ, ಸ್ಲೋಗನ್ಗಳನ್ನ ರೆಡಿ ಮಾಡಬೇಕಾಗಿದೆ. ಬಾಪ್ ಕಹತೆ ಹೇ ದೇಹ ಸಹಿತ ಸಬ್ ಸಂಬಂಧೋಂಕೋ ಛೋಡೋ. ಬಾಬಾ ಹೇಳ್ತಾರೆ ದೇಹ ಸಹಿತವಾಗಿ ಎಲ್ಲ ಸಂಬಂಧಗಳನ್ನ ಬಿಟ್ಬಿಡಿ. ಅಪ್ನೆ ಕೋ ಆತ್ಮ ಸಮಜ್ ಮುझे ಬಾಪ್ ಕೋ ಯಾದ್ ಕರೋ ತೋ ಆತ್ಮ ಪವಿತ್ರ ಬನ್ ಜಾಯೇಂಗಿ. ತಮ್ಮನ್ನ ಆತ್ಮ ಅಂತ ತಿಳಿದು ನಾನು ನಿಮ್ಮ ತಂದೆಯನ್ನ ನೆನಪು ಮಾಡಿದ್ರೆ ಆಗ ತಮ್ಮ ಆತ್ಮ ಪವಿತ್ರ ಆಗುತ್ತೆ ಅಂತ ಹೇಳ್ತಾರೆ ಬಾಬಾ. ಅಭಿ ಆತ್ಮಯೇ ಅಪವಿತ್ರ ಹೇ. ಈಗೆಲ್ಲ ಆತ್ಮಗಳೇನಾಗಿದ್ದಾರೆ, ಅಪವಿತ್ರರಾಗಿದ್ದಾರೆ.
अभी सबको पवित्र बनाए बाप ಗೈಡ್ ಬನ್ ವಾಪಸ್ ಲೇ ಜಾಯೆಂಗೆ. ಈಗ ತಂದೆ ತಮ್ಮನ್ನ ಎಲ್ಲರನ್ನೂ ಕೂಡ ಪವಿತ್ರರನ್ನಾಗಿ ಮಾಡಿ ಮಾರ್ಗದರ್ಶಕ ಆಗಿ ನಮ್ಮನ್ನ ವಾಪಸ್ ಕರ್ಕೊಂಡು ಹೋಗ್ತಾರೆ. ಸಬ್ ಅಪ್ನೆ ಅಪ್ನೆ ಸೆಕ್ಷನ್ ಮೇ ಚಲೆ ಜಾಯೆಂಗೆ. ಎಲ್ಲರೂ ತಮ್ಮ ತಮ್ಮ ಸೆಕ್ಷನ್ ನಲ್ಲಿ ಹೋಗಿ ಕುತ್ಕೊಂಡ್ಬಿಡ್ತಾರೆ. ಫಿರ್ ಡಿ.ಟಿ ಧರ್ಮ ವಾಲೆ ನಂಬರ್ ವರ್ ಆಯಂಗೆ. ನಂತರ ಯಾರು ದೈವಿ ಮನೆತನದವರಾಗಿರ್ತಾರೆ, ಸತ್ಯುಗದವರಾಗಿರ್ತಾರೆ, ಅವರವರು ತಮ್ಮ ತಮ್ಮ ಪಾತ್ರಕ್ಕೆ ತಮ್ಮ ತಮ್ಮ ಸಮಯದ ಅನುಸಾರವಾಗಿ ನಂಬರ್ ವಾರ್ ಆಗಿ ಬರ್ತಾ ಹೋಗ್ತಾರೆ. ಕಿತನಾ ಸಹಜ ಹೈ, ಎಷ್ಟು ಸಹಜ ಆಗಿದೆ. ಇದು ಬುದ್ಧಿ ಮೇ ಧಾರಣ ಹೋನಿ ಚಾಹಿಯೆ. ಇದಂತೂ ಬುದ್ಧಿಯಲ್ಲಿ ಧಾರಣೆ ಆಗ್ಬೇಕಾಗಿದೆ. ಜೋ ಸರ್ವಿಸ್ ಕರ್ತೆ ಹೇ ವ ಚಿಪೆ ನಹಿ ರಹ ಸಕ್ತೆ. ಯಾರು ಸೇವೆಯನ್ನ ಮಾಡ್ತಾರೆ ಅವ್ರನ್ನ ಮುಚ್ಚಿಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಡಿಸ್ಸರ್ವಿಸ್ ಕರ್ನೆ ವಾಲೆ ಬಿ ಚಿಪ್ ನಹಿ ಸಕ್ತೆ. ಯಾರು ಡಿಸ್ಸರ್ವಿಸ್ ಮಾಡ್ತಾರೆ ಅವರನ್ನು ಕೂಡ ಮುಚ್ಚಿಡ್ಲಿಕ್ಕೆ ಆಗೋದಿಲ್ಲ. ಸರ್ವಿಸೇಬಲ್ ಕೋತೋ ಬುಲಾತೆ ಹೇ, ಸೇವಾದಾರಿಗಳನ್ನಂತರೂ ಕರೀತಾರೆ. ಜೋ ಕುಚ್ ಬಿ ಜ್ಞಾನ ನಹಿ ಸುನಾ ಸಕ್ತೆ ಉನ್ಕೋ ತೊಡೆ ಬುಲಾಯಂಗೆ. ಯಾರು ಸ್ವಲ್ಪವೂ ಜ್ಞಾನವನ್ನ ಹೇಳಲಿಕ್ಕೆ ಬರೋದಿಲ್ವೋ ಯಾರಿಗೆ, ಅವ್ರನ್ನಂತರೂ ಯಾರು ಕರೆಯೋದೇ ಇಲ್ಲ. ಇವತ್ತು ಅವ್ರಿಗೆ ನಾಮ್ ಬದ್ನಾಮ್ ಕರ್ ದೇಂಗೆ, ಅವ್ರಿನ ಹೆಸರನ್ನ ಕೆಡಿಸ್ಬಿಡ್ತಾರೆ. ಕಹೆಂಗೆ ಬಿಕೆ ಐಸೆ ಹೋತೆ ಹೇ ಕ್ಯಾ. ಏನ್ ಹೇಳ್ತಾರೆ, ಬಿಕೆಗಳು ಈ ರೀತಿ ಇರ್ಲಿಕ್ಕೆ ಸಾಧ್ಯನಾ. ಪೂರಾ ರೆಸ್ಪಾಂಡ್ ಬಿ ನಹಿ ಕರ್ತೆ, ಸಂಪೂರ್ಣವಾಗಿ ರೆಸ್ಪಾಂಡ್ ಕೂಡ ಮಾಡೋದಿಲ್ಲ. ತೋ ನಾಮ್ ಬದ್ನಾಮ್ ಹುವನ, ಆದ್ಮೇಲೆ ಹೆಸರು ಕೆಟ್ಟೋಗ್ಬಿಡುತ್ತೆ. ಶುಭಾಬಾ ಕಾ ನಾಮ್ ಬದ್ನಾಮ್ ಕರ್ನೆ ವಾಲೆ ಊಂಚ್ ಪದ್ ಪಾನಾ ಸಕೆ. ಯಾರು ಶುಭಾಬರವರ ಹೆಸರನ್ನ ಕೆಡಿಸ್ತಾರೆ ಅವರು ಶ್ರೇಷ್ಠ ಪದವಿಯನ್ನ ಪಡ್ಕೊಳ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಜೈಸೆ ಯಹಾ ಬಿ ಕೊಯ್ ತೋ ಕರೋಡ್ಪತಿ ಹೇ, ಪದಂಪತಿ ಹೇ, ಕೊಯ್ ತೋ ದೇಖೋ ಭೂಕ್ ಮರ್ ರಹೆ ಹೇ. ಇಲ್ಲೂ ಕೂಡ ನೋಡ್ರಿ ಬಾಬಾ ಹೇಳ್ತಾರೆ, ಕೆಲವರು ಕರೋಡ್ಪತಿಗಳಿದ್ದಾರೆ, ಕೆಲವರು ಅರಪತಿಗಳಿದ್ದಾರೆ, ಇನ್ನ ಕೆಲವರು ಹಸುವಿನಿಂದ ಸಾಯ್ತಾ ಇದ್ದಾರೆ. ಐಸೆ ಬೆಗರ್ಸ್ ಬಿ ಆಕರ್ ಪ್ರಿನ್ಸ್ ಬನೆಂಗೆ. ಈ ರೀತಿ ಭಿಕ್ಷುಕರು ಕೂಡ ಬಂದು ಏನಾಗ್ತಾರೆ, ರಾಜಕುಮಾರ ಕುಮಾರಿಯರಾಗ್ತಾರೆ ಅಂತ ಹೇಳ್ತಾರೆ ಬಾಬಾ. ಅಭಿ ತುಮ್ ಬಚ್ಚೆ ಹಿ ಜಾನ್ತೆ ಹೋ, ವಹಿ ಶ್ರೀ ಕೃಷ್ಣ ಜೋ ಸ್ವರ್ಗ ಕಾ ಪ್ರಿನ್ಸ್ ತಾ ವ ಫಿರ್ ಬೆಗರ್ ಬಂತೆ ಹೇ, ಫಿರ್ ಬೆಗರ್ ಟು ಪ್ರಿನ್ಸ್ ಬನೆಂಗೆ. ಈಗ ತಾವ್ ಮಕ್ಕಳಿಗೆ ಗೊತ್ತಿದೆ, ಯಾರು ಶ್ರೀಕೃಷ್ಣ ಸ್ವರ್ಗದ ರಾಜಕುಮಾರ ಆಗಿದ್ರು ಅವರೇ ಈಗ ಭಿಕ್ಷುಕನ ಸಮಾನ ಆಗಿದ್ದಾರೆ. ನಂತರ ಭಿಕ್ಷುಕನಿಂದ ಅವರೇ ರಾಜಕುಮಾರ ಆಗ್ತಾರೆ. ಯ ಬೆಗರ್ತೇನಾ ಥೋಡಾ ಬಹುತ್ ಕಮಾಯ ವೋ ಬಿ ತುಮ್ ಬಚ್ಚೋಂ ಕೆ ಲಿಯೆ. ಇವರು ಕೂಡ ಬಡವರೇ ಆಗಿದ್ರು, ಏನೆಲ್ಲ ಸಂಪಾದನೆಯನ್ನ ಮಾಡಿದ್ರು ಬ್ರಹ್ಮ ಬಾಬಾ, ಅದು ಕೂಡ ತಾವ್ ಮಕ್ಕಳಿಗೋಸ್ಕರನೇ. ನೈತು ತುಮಾರಿ ಸಂಭಾಲ್ ಕೈಸೆ ಹೋ. ಬ್ರಹ್ಮ ಬಾಬಾ ಸಂಪಾದನೆ ಮಾಡೇ ಇಲ್ಲ ಅಂದ್ರೆ ತಮ್ಮ ಮಕ್ಕಳ ಸಂಭಾಲನೆ ಹೇಗೆ ಆಗ್ತಾ ಇತ್ತು. ಯ ಸಬ್ ಬಾತೆ ಶಾಸ್ತ್ರೋ ಮೇ ತೋಡೆ ಹಿ ಹೇ. ಇವೆಲ್ಲ ಮಾತುಗಳು ಶಾಸ್ತ್ರಗಳಲ್ಲಂತೂ ಇಲ್ವೇ ಇಲ್ಲ. ಶುಭಾಬಾ ಹಿ ಆಕರ್ ಬತ್ಲಾತೆ ಹೇ. ಶುಭಾಬರವರೇ ಬಂದು ಇವೆಲ್ಲ ಮಾತುಗಳನ್ನ ನಮ್ಗೆ ತಿಳಿಸಿಕೊಡ್ತಾರೆ. ಬರೋಬ್ಬರಿ ಗಾಂವ್ ಕಾ ಛೋರಾತ. ಬ್ರಹ್ಮ ಬಾಬಾ ಕರೆಕ್ಟ್ ಆಗಿ ಹಳ್ಳಿಯ ಹುಡುಗನೇ ಆಗಿದ್ರು. ನಾಮ್ ಕೊಯ್ ಶ್ರೀಕೃಷ್ಣ ನಹಿತ, ಹೆಸರಂತೂ ಶ್ರೀಕೃಷ್ಣ ಆಗಿರ್ಲಿಲ್ಲ. ಯ ಆತ್ಮ ಕಿ ಬಾತ್ ಹೇ, ಇಸ್ಲಿಯೇ ಮನುಷ್ಯ ಮುಂಜೆ ಹುಯೇ ಹೇ. ಇದು ಆತ್ಮದ ಮಾತಾಗಿದೆ. ಅದಕ್ಕೆ ಜಗತ್ತಿನ ಮನುಷ್ಯರು ಕನ್ಫ್ಯೂಷನ್ ಆಗ್ಬಿಟ್ಟಿದ್ದಾರೆ, ಗೊಂದಲಕ್ಕೊಳಗಾಗ್ಬಿಟ್ಟಿದ್ದಾರೆ. तो बाबा ने समझाया शिव जयंती पर हर एक घर घर में ಚಿತ್ರೋಂ ಪರ್ ಸರ್ವಿಸ್ ಕರೆ. ಅದಕ್ಕೆ ಶುಭಾಬರವರು ತಿಳಿಸಿಕೊಟ್ಟಿದ್ದಾರೆ, ಶಿವ ಜಯಂತಿಯಲ್ಲಿ ಮನೆ ಮನೆಯಲ್ಲೂ ಚಿತ್ರಗಳನ್ನ ಹಾಕಿ ಸೇವೆಯನ್ನ ಮಾಡಿ ಅಂತ ಹೇಳ್ತಾರೆ ಬಾಬಾ. ಲಿಖದೆ कि बेहद के बाप से 21 जन्मों के लिए स्वर्ग की बादशाही सेकंड में कैसे मिलती है, सो आकर समझो. ಬಾಬಾ ಬರದ್ ಬಿಡ್ರಿ ಅಂತ ಹೇಳ್ತಾರೆ ಬಾಬಾ. ಬೇಹದ್ದಿನ ತಂದೆಯಿಂದ 21 ಜನ್ಮಗಳಿಗೋಸ್ಕರ ಸ್ವರ್ಗದ ಬಾದಶಾಹಿಯನ್ನ ಸೆಕೆಂಡ್ ನಲ್ಲಿ ಹೇಗೆ ಸಿಗುತ್ತೆ ಅನ್ನೋದನ್ನ ಬಂದು ತಿಳ್ಕೊಳ್ಳಿ ಅಂತ. ಜೈಸೆ ದಿವಾಲಿ ಪರ್ ಮನುಷ್ಯ ಬಹುದು दुकान निकाल बैठते हैं, तुमको फिर अविनाशी ज्ञान रत्न का दुकान निकाल बैठना. ಹೇಗೆ ದೀಪಾವಳಿಯ ದಿನ ಮನುಷ್ಯರು ಅಂಗಡಿಗಳನ್ನ ಓಪನ್ ಮಾಡ್ಕೊಂಡು ಕುತ್ಕೊಳ್ತಾರೆ, ಹಾಗೆ ತಾವು ಸಹ ಅವಿನಾಶಿ ಜ್ಞಾನರತ್ನಗಳ ಅಂಗಡಿಯನ್ನ ಓಪನ್ ಮಾಡಿ ಕುತ್ಕೊಳ್ಬೇಕಾಗಿದೆ. ತುಮಾರಾ ಕಿತನಾ ಅಚ್ಚಾ ಸಜಾಯ ಹುವಾ ದುಕಾನ್ ಹೋಗ. ತಮ್ದು ಎಷ್ಟು ಶೃಂಗಾರ ಮಾಡಿರುವಂತ ಒಂದು ಅಂಗಡಿಯಾಗಿದೆ. ಮನುಷ್ಯ ದಿವಾಲಿ ಪರ್ ಕರ್ತೆ ಹೇ, ಫಿರ್ ತುಮ್ ಶಿವ ಜಯಂತಿ ಪರ್ ಕರೋ. ಮನುಷ್ಯರು ದೀಪಾವಳಿ ದಿನ ಮಾಡ್ತಾರೆ, ತಾವು ಶಿವರಾತ್ರಿಯ ದಿನ ಶಿವ ಜಯಂತಿಯ ದಿನ ಮಾಡಿ ಅಂತ ಹೇಳ್ತಾರೆ ಬಾಬಾ. ಜೋ ಶಿವ ಬಾಬಾ ಸಬ್ಕೆ ದೀಪ ಜಗಾತೆ ಹೇ, ತುಮ್ಕೋ ವಿಶ್ವ ಕಾ ಮಾಲಿಕ್ ಬನಾತೆ ಹೇ. ಯಾವ ಶಿವಬಾಬಾ ತಮ್ಮ ಎಲ್ಲ ದೀಪಗಳನ್ನ ಬೆಳಗಿಸ್ತಾ ಇದ್ದಾರೆ, ಆತ್ಮ ದೀಪಕಗಳನ್ನ ಯಾರು ತಮ್ಮನ್ನ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾ ಇದ್ದಾರೆ. ಒತ್ತು ಲಕ್ಷ್ಮೀ ಸೆ ವಿನಾಶಿ ಧನ ಮಾಂಗತೆ ಹೇ, और यहाँ जगदम्बा से तुमको विश्व की बादशाही मिलती है. ಆ ಜಗತ್ತಿನ ಜನ ಮನುಷ್ಯ
ಜಗತ್ತಿನ ಮನುಷ್ಯರು ಲಕ್ಷ್ಮಿಯಿಂದ ವಿನಾಶಿ ಧನವನ್ನ ಬೇಡ್ತಾರೆ, ಆದ್ರೆ ತಾವಿಲ್ಲಿ ಜಗದಂಬೆಯಿಂದ ಇಡೀ ವಿಶ್ವದ ಬಾದಶಾಹಿಯನ್ನ ಪಡ್ಕೊಳ್ತೀರಾ. ಯ ರಾಜ್ ಬಾಪ್ ಸಮझाते हैं. ಈ ಒಂದು ರಹಸ್ಯವನ್ನ ತಂದೆಯೇ ತಿಳಿಸಿಕೊಡ್ತಾರೆ. ಬಾಬಾ ಕೊಯ್ ಶಾಸ್ತ್ರ ತೊಡೆ ಉಠಾತೆ हैं. ಶಿವಬಾಬಾ ಯಾವುದೇ ಶಾಸ್ತ್ರಗಳನ್ನ ತಗೊಳ್ಳೋದಿಲ್ಲ. ಬಾಪ್ ಕತೆ ಮೇ ನಾಲೆಜ್ ಫುಲ್ ಹುನ. ಬಾಬಾ ಹೇಳ್ತಾರೆ ನಾನು ಜ್ಞಾನದ ಸಾಗರ ಆಗಿದ್ದೀನಿ. ಹಾ ಯ ಜಾನ್ತೆ ಹೇ ಫಲಾನೆ ಫಲಾನೆ ಬಚ್ಚೆ ಸರ್ವಿಸ್ ಬಹುತ್ ಅಚ್ಚೆ ಕರ್ತೆ ಹೇ ಇಸ್ಲಿಯೇ ಯಾದ್ ಪಡ್ತಿ ಹೇ. ಹಾ ಇವ್ರಿಗೆ ಗೊತ್ತಿದೆ ಇಂತಿಂತ ಮಕ್ಕಳು ಒಳ್ಳೆ ಸೇವೆಯನ್ನ ಮಾಡ್ತಾರೆ, ಅದಕ್ಕೋಸ್ಕರ ಬಹಳಷ್ಟು ನೆನಪಿಗೆ ಬರ್ತಾರೆ ಅಂತ. ಬಾಕಿ ಐಸೆ ನಹಿ ಕಿ ಏಕೆ ಅಂದರ್ಕೋ ಬೈಟ್ ಜಾನ್ತಾ ಹೂ. ಈ ರೀತಿಯೆಲ್ಲ ಒಬ್ಬೊಬ್ಬರ ಒಳಗಡೆ ಹೋಗಿ ಕುತ್ಕೊಳ್ತೀನಿ, ಅದು ಅವ್ರ ಬಗ್ಗೆ ತಿಳ್ಕೊಳ್ತೀನಿ. ಹಾ ಕೊಯ್ ಸಮಯ ಪತಾ ಪಡ್ ಜಾತಾ ಹೇ ಯ ಪತಿತ ಹೇ ಶಕ್ ಪಡ್ತಾ ಹೇ. ಒಂದೊಂದ್ಸರಿ ಗೊತ್ತಾಗ್ಬಿಡುತ್ತೆ ಇವರು ಪತಿತರಾಗಿದ್ದಾರೆ ಅಂತ, ಅವಾಗ ಅವ್ರ ಮೇಲೆ ಅನುಮಾನ ಬರುತ್ತೆ. ಉನ್ಕಿ ಶಕಲ್ ಹಿ ಮಾಯೂಸ್ ಹೋ ಜಾತಿ ಹೇ ತೋ ಊಪರ್ ಸೆ ಬಾಬಾ ಬಿ ಕಹಲಾ ಬೇಚ್ತಾ ಹೇ ಇನ್ಸೆ ಪೂಚೋ. ಬಾಬಾ ಹೇಳ್ತಾರೆ ಅವ್ರ ಮುಖನೇ ಏನಾಗ್ಬಿಡುತ್ತೆ, ಬಾಡಿ ಹೋಗ್ಬಿಟ್ಟಿರ್ತದೆ, ಬೇಜಾರಲ್ಲಿರುತ್ತೆ. ಆಗ ಶುಭಾಬನು ಕೂಡ ಮೇಲಿಂದ ಕಳಿಸ್ತಾರೆ ಏನಂತ, ಇವ್ರಿಗೆ ಹೋಗಿ ಕೇಳಿ ಅಂತ. ಏ ಬಿ ಡ್ರಾಮಾ ಮೇ ನೂಂದ್ ಹೇ. ಬಾಬಾ ಹೇಳ್ತಾರೆ ಇದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಜೋ ಕೋಯಿ ಕೋಯಿ ಕೆ ಲಿಯೆ ಬತಾತೆ ಹೇ ಬಾಕಿ ಐಸಿ ನಹಿ ಸಬ್ಕೆ ಲಿಯೆ ಬತಾಯಂಗೆ. ಎಲ್ಲೋ ಕೆಲವ್ರಿಗೆ ಬಾಬಾ ಈ ರೀತಿ ಹೇಳ್ತಾರೆ, ಆದ್ರೆ ಈ ರೀತಿ ಅಲ್ಲ, ಬಾಬಾ ಎಲ್ರಿಗೂ ಕೂಡ ಹೇಳ್ತಾರೆ. ಐಸೆ ತೋ ಡೇರ್ ಹೇ ಕಾಲ ಮುಹು ಕರ್ತೆ ಹೇ. ಈ ರೀತಿ ಅನೇಕರಿದ್ದಾರೆ, ಮುಖ ಕಪ್ಪು ಮಾಡ್ಕೊಂಡ್ಬಿಡ್ತಾರೆ. ಜೋ ಕರೆಂಗೆ ಸೊ ಅಪ್ನಾ ಹಿ ನುಕ್ಸಾನ್ ಕರೆಂಗೆ. ಯಾರು ಆ ರೀತಿ ಮಾಡ್ಕೊಳ್ತಾರೆ ಅವರು ತಮ್ಮದೇ ನಷ್ಟವನ್ನ ಮಾಡ್ಕೊಳ್ತಾರೆ. ಸಚ್ ಬತಲಾನೆ ಸೆ ಕುಚ್ ಫಾಯ್ದಾ ಹೋಗಾ, ನಹಿ ಬತಾನೆ ಸೆ ಅವ್ರು ಹಿ ನುಕ್ಸಾನ್ ಕರೆಂಗೆ. ಸತ್ಯವನ್ನ ಹೇಳೋದ್ರಿಂದ ಸ್ವಲ್ಪ ಲಾಭ ಆಗುತ್ತೆ, ಹೇಳಲಿಲ್ಲ ಅಂದ್ರೆ ಇನ್ನು ತಮಗೆ ತಾವು ನಷ್ಟ ಮಾಡ್ಕೊಂಡ್ಬಿಡ್ತಾರೆ. ಸಮಜ್ನಾ ಚಾಹಿಯೆ ಬಾಬಾ ಹಮ್ಕೋ ಗೋರಾ ಬನಾನೆ ಆಯೆ ಹೇ ಅವ್ರ ಹಮ್ ಫಿರ್ ಕಾಲಾ ಮುಹ್ ಕರ್ ಲೇತೆ ಹೇ. ತಿಳ್ಕೊಬೇಕಾಗಿದೆ ಬಾಬಾ ನಮ್ಮನ್ನ ಸುಂದರರನ್ನಾಗಿ ಮಾಡೋದಕ್ಕೋಸ್ಕರನೇ ಬಂದಿದ್ದಾರೆ, ಮತ್ತು ನಾವು ಮತ್ತೆ ಪುನಃ ನಮ್ಮನ್ನ ನಾವು ಕಪ್ ಮಾಡ್ಕೊಂಡ್ಬಿಡ್ತೇವೆ. ಯಾ ಹಿ ಕಾಂಟೋಂಕಿ ದುನಿಯಾ. ಬಾಬಾ ಹೇಳ್ತಾರೆ ಇದೇನಾಗಿದೆ, ಮುಳ್ಳಿನ ಜಗತ್ತಾಗಿದೆ. ಹ್ಯೂಮನ್ ಕಾಂಟೆ ಹೇ, ಮನುಷ್ಯ ಮುಳ್ಳಾಗಿದ್ದಾರೆ ಅಂತ ಹೇಳ್ತಾರೆ ಬಾಬಾ. ಸತ್ಯುಗಕ್ಕೂ ಕಹಾ ಜಾತ ಹೇ ಗಾರ್ಡನ್ ಆಫ್ ಅಲ್ಲಾಹ और यह है फॉरेस्ट. इसलिए बाप कहते जब जब धर्म की ग्लानि होती है तब मैं आता हूँ. ಸತ್ಯುಗ ಆಗಿದೆ, ಪರಮಾತ್ಮನ ಒಂದು ಹೂದೋಟ ಅಂತ ಹೇಳ್ತಾರೆ ಬಾಬಾ. ಮತ್ತೆ ಇದೇನಾಗಿದೆ, ಫಾರೆಸ್ಟ್ ಆಗಿದೆ, ಕಗ್ಗಾಡಾಗಿದೆ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಯಾವಾಗ ಧರ್ಮದ ಗ್ಲಾನಿ ಆಗುತ್ತೆ ಅವಾಗ ನಾನು ಬರ್ತೇನೆ ಅಂತ. ಫಸ್ಟ್ ನಂಬರ್ ಶ್ರೀಕೃಷ್ಣ ದೇಖೋ, ಫಿರ್ 84 ಜನ್ಮೋं के बाद कैसे बन जाता है. ಫಸ್ಟ್ ನಂಬರಿನ ಶ್ರೀಕೃಷ್ಣನನ್ನ ನೋಡಿ, ನಂತರ 84 ಜನ್ಮಗಳ ನಂತರ ಹೇಗೆ ಆಗ್ಬಿಡ್ತಾರೆ. ಅಭಿ ಸಬ್ ಹೇ ತಮೋ ಪ್ರಧಾನ್. ಈಗೆಲ್ರು ಕೂಡ ತಮೋ ಪ್ರಧಾನರಾಗಿದ್ದಾರೆ. ಆಪಸ್ ಮೇ ಲಡ್ತೆ ರಹತೆ ಹೇ, ಪರಸ್ಪರಲ್ಲಿ ಜಗಳ ಆಡ್ತಾ ಇರ್ತಾರೆ. ಈ ಸಬ್ ಡ್ರಾಮಾ ಮೇ ಹೇ, ಇದೆಲ್ಲವೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಫಿರ್ ಸ್ವರ್ಗ ಮೇ ಯ ಕುಚ್ ನಹಿ ಹೋಗ. ಸ್ವರ್ಗದಲ್ಲಿ ಇದ್ಯಾವುದು ಕೂಡ ಇರೋದೇ ಇಲ್ಲ. ಪಾಯಿಂಟ್ಸ್ ತೋ ಡೇರ್ ಕೆ ಡೇರ್ ಹೇ ನೋಟ್ ಕರ್ನಿ ಚಾಹಿಯೆ. ಅನೇಕ ಪಾಯಿಂಟ್ಸ್ಗಳಿದಾವೆ, ನೋಟ್ ಮಾಡ್ಕೊಳ್ಬೇಕಾಗಿದೆ. ಜೈಸೆ ಬ್ಯಾರಿಸ್ಟರಿ ಲೋಗ್ ಪಾಯಿಂಟ್ಸ್ ಕಾ ಬುಕ್ ರಖತೆ ಹೇ ನಾ. ಯಾವ ರೀತಿ ಲಾಯರ್ಗಳು ಏನ್ ಮಾಡ್ತಾರೆ, ಪಾಯಿಂಟ್ಸ್ಗಳ ನೋಟ್ ಒಂದು ಬುಕ್ ಅನ್ನು ಇಟ್ಕೊಳ್ತಾರೆ. ಡಾಕ್ಟರ್ ಲೋಗ್ ಬಿ ಕಿತಾಬ್ ರಖತೆ ಹೇ. ಯಾರು ಡಾಕ್ಟರ್ಸ್ ಇರ್ತಾರೆ ಅವರು ಕೂಡ ತಮ್ಮ ತಮ್ಮ ಔಷಧಿಗಳ ಬುಕ್ಸ್ ಗಳನ್ನ ಇಟ್ಕೊಂಡಿರ್ತಾರೆ. ಉಸ್ಮೆ ದೇಖ್ ಕರ್ ದವಾಯಿ ದೇತೆ, ಅದನ್ನ ನೋಡಿ ಔಷಧಿಯನ್ನ ಬರ್ಕೊಡ್ತಾರೆ. तो बच्चों को कितना अच्छी ರೀತಿ ಪಡ್ನಾ ಚಾಹಿಯೆ, ಸರ್ವಿಸ್ ಕರ್ನಿ ಚಾಹಿಯೆ. ಅಂದ್ಮೇಲೆ ಮಕ್ಕಳು ಎಷ್ಟು ಚೆನ್ನಾಗಿ ಓದ್ಬೇಕಾಗಿದೆ ಮತ್ತು ಸೇವೆಯನ್ನ ಮಾಡ್ಬೇಕಾಗಿದೆ ಅಂತ ಹೇಳ್ತಾರೆ ಬಾಬಾ. ಬಾಬಾನೇ ನಂಬರ್ 1 ಮಂತ್ರ ದಿಯಾ ಹೇ ಮನ್ಮನಾ ಭವ. ಬಾಬಾ ಎಲ್ಲದಕ್ಕಿಂತ ಒಂದು ಒಳ್ಳೆಯ ಮಂತ್ರವನ್ನ ಕೊಟ್ಟಿದ್ದಾರೆ, ಮನ್ಮನಾ ಭವ. ಬಾಪ್ और वर्षे को याद करो तो स्वर्ग के मालिक बन जाएंगे. ತಂದೆ ಮತ್ತು ಆಸ್ತಿಯನ್ನ ನೆನಪು ಮಾಡಿದ್ರೆ ತಾವು ಸ್ವರ್ಗದ ಮಾಲೀಕರಾಗ್ಬಿಡ್ತೀರಾ. ಶಿವ ಜಯಂತಿಯನ್ನ ಆಚರಿಸ್ತೀರಾ. ಪರಂತು ಶಿವಬಾಬಾನೆ ಕ್ಯಾ ಕಿಯಾ, ಜರೂರ್ ಸ್ವರ್ಗ ಕ ವರ್ಸಾ ದಿಯಾ ಹೋಗ. ಆದ್ರೆ ಶಿವಬಾಬರವ್ರು ಏನ್ ಮಾಡಿದ್ರು, ಅವಶ್ಯವಾಗಿ ಸ್ವರ್ಗದ ಆಸ್ತಿಯನ್ನ ಕೊಟ್ಟಿದ್ದಾರೆ. ಉಸ್ಕೋ 5000 ವರ್ಷ ಹುಯೆ, ಅದು ಆಗಿ 5000 ವರ್ಷಗಳಾಯ್ತು. ಸ್ವರ್ಗ ಸೆ ನರ್ಕ, ನರ್ಕ ಸೆ ಸ್ವರ್ಗ ಬನೇಗ. ಸ್ವರ್ಗದಿಂದ ನರಕ, ನರಕದಿಂದ ಸ್ವರ್ಗ ಆಗತ್ತೆ. बाप समझाते हैं बच्चे योग युक्त बनो तो तुम्हें हर बात अच्छी तरह समझ में आएगी.
ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಕ್ಕಳೇ ಯೋಗಯುಕ್ತರಾದ್ರೆ ಪ್ರತಿಯೊಂದು ಮಾತು ತಮಗೆ ಚೆನ್ನಾಗಿ अर्थ ಆಗ್ತಾ ಹೋಗುತ್ತೆ. परंतु योग ठीक नहीं है, बाप की याद नहीं रहती तो कुछ समझ नहीं सकते. ಆದ್ರೆ ಯೋಗ ಸರಿಯಾಗಿರ್ಲಿಲ್ಲ ಅಂದ್ರೆ, ತಂದೆಯನ್ನ ತಾವು ನೆನಪು ಮಾಡ್ತಿಲ್ಲ ಅಂದ್ರೆ ಏನು ಕೂಡ ತಮ್ಗೆ ಅರ್ಥ ಆಗೋದೇ ಇಲ್ಲ. ವಿಕರ್ಮ भी विनाश नहीं हो पाते, ವಿಕರ್ಮವು ಕೂಡ ವಿನಾಶ ಆಗೋದಿಲ್ಲ. योगयुक्त न होने से इतनी सदगति भी नहीं होती है, ಪಾಪ ರಹ ಜಾತೆ ಹೇ. ಯೋಗಯುಕ್ತ ಇಲ್ಲದೆ ಇರುವ ಕಾರಣ ಸದ್ಗತಿಯು ಕೂಡ ಆಗೋದಿಲ್ಲ, ಪಾಪ ಉಳ್ಕೊಂಡ್ಬಿಡುತ್ತೆ ಅಂತ ಹೇಳ್ತಾರೆ ಬಾಬಾ. ಫಿರ್ ಪದವಿ ಕಮ್ ಹೋ ಜಾತಾ ಹೇ, ನಂತರ ಪದವಿಯು ಕೂಡ ಕಡಿಮೆ ಆಗ್ಬಿಡುತ್ತೆ. ಬಹುತ್ ಹೇ ಯೋಗ ಕುಚ್ ಬಿ ನಹೀ ಹೇ, ನಾಮ ರೂಪ ಮೇ ಫಸೆ ರಹತೆ ಹೇ. ಅನೇಕರಿದ್ದಾರೆ, ಯೋಗ ಏನೂ ಆಗೋದಿಲ್ಲ, ಹೆಸರು ರೂಪದಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಉನ್ಕಿ ಯಾದ್ ಆತಿ ರಹೇಗಿ ತೋ ವಿಕರ್ಮ ವಿನಾಶ ಕೈಸೆ ಹೋಂಗೆ. ಅವರ ನೆನಪೇ ಬರ್ತಾ ಇರುತ್ತೆ, ಅಂದ್ಮೇಲೆ ವಿಕರ್ಮ ವಿನಾಶ ಹೇಗೆ ಆಗುತ್ತೆ ಅಂತ ಹೇಳ್ತಾರೆ ಬಾಬಾ. ವಾಪ್ ಕತೆ ಹೇ ದೇಹಿ ಅಭಿಮಾನಿ ಬನು. ಬಾಬಾ ಹೇಳ್ತಾರೆ, ಮಕ್ಕಳೇ ಆತ್ಮ ಅಭಿಮಾನಿಗಳಾಗಿರಿ. अच्छा मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. धारणा के लिए मुख्य सार. फर्स्ट पॉइंट, धारणೆಗೋಸ್ಕರ मुख्य सार. ಮೊದಲನೇ ಪಾಯಿಂಟ್, शिव जयंती पर अविनाशी ज्ञान रत्नों का दुकान निकाल सेवा करनी है. ಶಿವ ಜಯಂತಿಯಂದು ಅವಿನಾಶಿ ಜ್ಞಾನ ರತ್ನಗಳ ಅಂಗಡಿಯನ್ನ ತೆರೆದು ಸೇವೆಯನ್ನ ಮಾಡಬೇಕು. ಘರ್ ಘರ್ ಮೇ ರೋಶ್ನಿ ಕರ್ ಸಬ್ಕೋ ಬಾಪ್ ಕಾ ಪರಿಚಯ ದೇನಾ ಹೇ. ಮನೆ ಮನೆಯಲ್ಲೂ ಬೆಳಕನ್ನ ಮಾಡಿ ದೀಪವನ್ನ ಬೆಳಗಿಸಿ ಎಲ್ಲರಿಗೂ ತಂದೆಯ ಪರಿಚಯವನ್ನ ಕೊಡಬೇಕು. सेकेंड पॉइंट, सच्चे बाप से सच्चा होकर रहना है, कोई भी विकर्म करके छिपाना नहीं है. ಸತ್ಯ ತಂದೆಯ ಜೊತೆಗೆ ಸತ್ಯವಾಗಿರ್ಬೇಕಾಗಿದೆ, ಯಾವುದೇ ವಿಕರ್ಮವನ್ನ ಮುಚ್ಚಿಡಬಾರ್ದು ಅಂತ ಹೇಳ್ತಾರೆ ಬಾಬಾ. ಐಸಾ ಯೋಗಯುಕ್ತ ಬನ್ನ ಹೇ ಜೋ ಕೊಯ್ ಬಿ ಪಾಪ ರಹ ನ ಜಾಯೆ. ಈ ರೀತಿ ಯೋಗಯುಕ್ತರಾಗಬೇಕಾಗಿದೆ, ನಮ್ಮಿಂದ ಯಾವುದೇ ಪಾಪ ಕರ್ಮಗಳು ಉಳಿಲೇಬಾರ್ದು. ಕಿಸಿ ಕೆ ಬಿ ನಾಮ ರೂಪ ಮೇ ನಹಿ ಫಸ್ನಾ ಹೇ. ಯಾರ ಹೆಸರು ರೂಪದಲ್ಲೂ ಕೂಡ ನಾವು ಸಿಕ್ಕಿ ಹಾಕೊಳ್ಬಾರ್ದು. ವರದಾನ್, ಮೇಪನ್ ಕೆ ಭಾನ ಕೋ ಮಿಟಾನೆ ವಾಲೆ ಬ್ರಹ್ಮ ಬಾಪ ಸಮಾನ ಶ್ರೇಷ್ಠ ತ್ಯಾಗಿ ಭವ. ನನ್ನತನದ ಭಾನವನ್ನ ತೆಗೆದು ಹಾಕುವಂತಹ ಬ್ರಹ್ಮ ತಂದೆಯ ಸಮಾನ ಶ್ರೇಷ್ಠ ತ್ಯಾಗಿಗಳಾಗಿರಿ. संबंध का त्याग, वैभवों का त्याग कोई बड़ी बात नहीं है, लेकिन हर कार्य में संकल्प में भी औरों को आगे रखने की भावना रखना, अर्थात अपनेपन को मिटा देना, पहले आप करना, यह है ಶ್ರೇಷ್ಠ ತ್ಯಾಗ. ಬಾಬಾ ಹೇಳ್ತಾರೆ, ಸಂಬಂಧಗಳ ತ್ಯಾಗವನ್ನ ಮಾಡೋದು, ವೈಭವವನ್ನ ತ್ಯಾಗ ಮಾಡೋದು ಇದ್ಯಾವುದು ದೊಡ್ಡ ಮಾತು ಅಲ್ಲ. ಆದರೆ ಪ್ರತಿ ಕಾರ್ಯದಲ್ಲಿ ಸಂಕಲ್ಪದಲ್ಲಿ ಅನ್ಯರನ್ನ ಮುಂದೆ ಇಡುವಂತಹ ಒಂದು ಅನ್ಯರನ್ನ ಮುಂದೆ ಇಡುವಂತಹ ಭಾವನೆಯನ್ನ ಇಟ್ಕೊಳ್ಳೋದು, ಅರ್ಥಾತ್ ತಮ್ಮತನ ನನ್ನದು ಅನ್ನುವಂಥದ್ದನ್ನ ತೆಗೆದು ಹಾಕೋದು, ತಾವು ಮೊದಲು ಅನ್ನುವಂತಹ ಭಾವನೆಯಿಂದನೇ ತಾವು ಇದೇ ಒಂದು ದೊಡ್ಡ ಶ್ರೇಷ್ಠ ತ್ಯಾಗ ಅಂತ ಹೇಳ್ತಾರೆ ಬಾಬಾ. ಇಸೇ ಹಿ ಕಹಾ ಜಾತಾ ಹೈ ಸ್ವಯಂ ಕೆ ಭಾನ್ ಕೋ ಮಿಟಾ ದೇನಾ. ಇದಕ್ಕೆ ಹೇಳಲಾಗತ್ತೆ ಸ್ವಯಂನ ಭಾನವನ್ನ ತೆಗೆದು ಹಾಕೋದು. ಜೈಸೆ ಬ್ರಹ್ಮ ಬಾಪನೆ ಸದಾ ಬಚ್ಚೋಂ ಕೋ ಆಗೆ ರಖ. ಯಾವ ರೀತಿ ಬ್ರಹ್ಮ ತಂದೆ ಸದಾ ಮಕ್ಕಳನ್ನ ಮುಂದೆ ಇಟ್ರು. ಮೇ ಆಗೆ ರಹು ಇಸ್ಮೇ ಬಿ ಸದಾ ತ್ಯಾಗಿ ರಹೆ. ನಾನು ಮುಂದೆ ಇರಬೇಕು ಅನ್ನೋದನ್ನು ಕೂಡ ಬಾಬಾ ತ್ಯಾಗವನ್ನ ಮಾಡಿದ್ರು. ಇಸಿ ತ್ಯಾಗಕ್ಕೆ ಕಾರಣ ಸಬ್ಸೆ ಆಗೆ ಅರ್ಥಾತ್ ನಂಬರ್ 1 ಜಾನೆ ಕಾ ಫಲ್ ಮಿಲ. ಈ ಒಂದು ತ್ಯಾಗದ ಕಾರಣನೇ ನಾನು ಮುಂದೆ ಹೋಗ್ಬೇಕು ಅನ್ನೋದನ್ನು ಕೂಡ ಬಾಬಾ ಏನ್ ಮಾಡಿದ್ರು, ಬ್ರಹ್ಮ ಬಾಬಾ ತ್ಯಾಗವನ್ನ ಮಾಡಿದ್ರು. ಈ ಒಂದು ತ್ಯಾಗದ ಕಾರಣನೇ ಎಲ್ಲರಿಗಿಂತ ಮುಂದೆ ಹೋದ್ರು, ಅರ್ಥಾತ್ ನಂಬರ್ 1 ಹೋಗುವಂತ ಒಂದು ಅವ್ರಿಗೆ ಫಲ ಸಿಕ್ಬಿಡ್ತು. ತೋ ಫಾಲೋ ಫಾದರ್ ಅಂದ್ಮೇಲೆ ತಂದೆಯನ್ನ ಅನುಕರಣೆ ಮಾಡಿ ಅಂತ ಹೇಳ್ತಾರೆ ಬಾಬಾ. ಅಂದ್ರೆ ನನ್ನತನದ ಭಾನವನ್ನು ಕೂಡ ತೆಗೆದು ಹಾಕಿ ಬ್ರಹ್ಮ ತಂದೆಯ ಸಮಾನ ಶ್ರೇಷ್ಠ ತ್ಯಾಗಿಗಳಾಗ್ರಿ ಅಂತ ಹೇಳ್ತಾರೆ ಬಾಬಾ. ಸ್ಲೋಗನ್, ಫಟ್ ಸೆ ಕಿಸಿ ಕಾ ನುಕ್ಸ್ ನಿಕಾಲ್ ದೇನಾ ಯೇ ಬಿ ದುಃಖ ದೇನಾ ಹೇ. ಇಂದಿನ ಸ್ಲೋಗನ್ ಆಗಿದೆ. ತಕ್ಷಣ ಯಾರದೇ ಒಂದು ಸ್ಲೋಗನ್, ತಕ್ಷಣ ಯಾರದೇ ಒಂದು ನೆಗೆಟಿವ್ ವಿಚಾರವನ್ನ ಅಥವಾ ಅವರಲ್ಲಿರುವಂತಹ ಕೊರತೆಯನ್ನ ಹೇಳುವುದೇ
ಕೂಡ ದುಃಖ ಕೊಡೋದಾಗಿದೆ. ಸ್ಲೋಗನ್ ತಕ್ಷಣ ಯಾರದೇ ಒಂದು ಅವರಲ್ಲಿರುವಂತಹ ನೆಗೆಟಿವಿಟಿಯನ್ನ ಅಥವಾ ಅವರಲ್ಲಿರುವಂತಹ ಒಂದು ಕೊರತೆಯನ್ನ ಹೇಳುವುದು ಕೂಡ ದುಃಖ ಕೊಡುವುದಾಗಿದೆ. अपनी शक्तिशाली मनसा द्वारा सकाश देने की सेवा करो. ತಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ ಕೊಡುವಂತಹ ಸೇವೆಯನ್ನ ಮಾಡಿ. ಜೈಸೆ ಊಂಚಿ ಟವರ್ ಸೆ ಸಕಾಶ್ ದೇತೆ ಲೈಟ್ ಮೈಟ್ ಫೈಲಾತೆ ಹೇ. ಯಾವ ರೀತಿ ಶ್ರೇಷ್ಠ ಒಂದು ಟವರ್ನಿಂದ, ದೊಡ್ಡದಾಗಿರುವಂತಹ ಟವರ್ನಿಂದ ಸಕಾಶವನ್ನ ಕೊಡ್ತಾ ಶಕ್ತಿಯನ್ನ ಮತ್ತು ಬೆಳಕನ್ನ ಹರಡಿಸಿ ಅಂತ ಹೇಳ್ತಾರೆ ಬಾಬಾ. ಐಸೆ ಆಪ್ ಬಚ್ಚೆ ಬಿ ಅಪ್ನಿ ಊಂಚಿ ಸ್ಥಿತಿ ಅಥವಾ ಊಂಚೆ ಸ್ಥಾನ್ ಪರ್ बैठ कम से कम 4 ಗಂಟೆ ವಿಶ್ವ ಕೋ ಲೈಟ್ और ಮೈಟ್ ದೋ. ಯಾವ ರೀತಿ ದೊಡ್ಡದಾಗಿರುವಂತ ಒಂದು ಟವರ್ ಏನಿದೆ ಅದು ಅಷ್ಟು ದೊಡ್ಡದಿರುತ್ತಂದ್ರೆ ಎಲ್ಲರಿಗೂ ಕೂಡ ಸಕಾಶವನ್ನ ಕೊಡ್ತಾ ಇರುತ್ತೆ, ಶಕ್ತಿಯನ್ನ ಹರಡಿಸ್ತಾ ಇರುತ್ತೆ. ಅದೇ ರೀತಿ ತಾವು ಮಕ್ಕಳು ಕೂಡ ತಮ್ಮ ಶ್ರೇಷ್ಠ ಸ್ಥಿತಿ ಮತ್ತು ಅಥವಾ ಶ್ರೇಷ್ಠ ಸ್ಥಾನದಲ್ಲಿ ಕುತ್ಕೊಂಡು ಕಡಿಮೆ ಅಂದ್ರು 4 ಗಂಟೆ ವಿಶ್ವಕ್ಕೆ ಲೈಟ್ ಮತ್ತು ಬೆಳಕು ಮತ್ತು ಶಕ್ತಿಯನ್ನ ಕೊಡಿ ಅಂತ ಹೇಳ್ತಾರೆ ಬಾಬಾ. ಜೈಸೆ ಸೂರ್ಯ ಬಿ ವಿಶ್ವ ಮೇ ರೋಶನಿ ತಬ್ ದೇ ಸಕ್ತಾ ಹೈ ಜಬ್ ಊಂಚಾ ಹೈ. ಯಾವ ರೀತಿ ಸೂರ್ಯನು ಕೂಡ ವಿಶ್ವಕ್ಕೆ ಯಾವಾಗ ಬೆಳಗೋದಕ್ಕೆ ಸಾಧ್ಯ ಅಂದ್ರೆ ಯಾವಾಗ ಎಲ್ಲರಿಗಿಂತ ಮೇಲೆ ಇದ್ದಾನೆ. तो साकार सृष्टि को सकाश देने के लिए ऊंचे स्थान पर निवासी बनो. ಅಂದ್ಮೇಲೆ ಈ ಒಂದು ಸಾಕಾರ ಸೃಷ್ಟಿಗೆ ಸಕಾಶವನ್ನ ಕೊಡುವುದಕ್ಕೋಸ್ಕರ ಬಾಬಾ ಹೇಳ್ತಾರೆ ತಾವು ಶ್ರೇಷ್ಠ ಸ್ಥಾನದ ನಿವಾಸಿಗಳಾಗ್ರಿ ಅಂತ ಹೇಳ್ತಾರೆ ಬಾಬಾ. ಅಚ್ಚ ಓಂ ಶಾಂತಿ.
ಖುಷಿಯನ್ನು ನೀಡಿದೆ. ಜನ್ಮ ಜನ್ಮದ ಆಸೆಗಳನ್ನು ನೀ ಪೂರ್ಣಗೊಳಿಸಿದೆ. ನಿನ್ನ ನೆನಪಲಿ ಕರಗಿ ಹೋದೆವು ನಾವು ಮೆಲ್ಲನೆ ಮೆಲ್ಲನೆ, ನಾವು ಮೆಲ್ಲನೆ ನಿನ್ನ ಬಳಿ ಬಂದೆವು ಬಾಬಾ, ಮೆಲ್ಲನೆ ಮೆಲ್ಲನೆ. ಕಂಡೆವು ತಲುಪಿದೆವು ಮಧುರ ವತನದಲ್ಲಿ, ನಾವು ಮೆಲ್ಲನೆ ಮೆಲ್ಲನೆ, ನಾವು ಮೆಲ್ಲನೆ ನಿನ್ನ ಬಳಿ ಬಂದೆವು ಬಾಬಾ, ಮೆಲ್ಲನೆ ಮೆಲ್ಲನೆ ನಿನ್ನ ಮೆಲ್ಲನೆ ಮೆಲ್ಲನೆ. ಸಾಗರದಿ ನದಿಯು ಸೇರುವಂತೆ ಮೆಲ್ಲನೆ ಮೆಲ್ಲನೆ, ನಾವು ಮೆಲ್ಲನೆ ನಿನ್ನ ಬಳಿ ಬಂದೆವು ಬಾಬಾ, ಮೆಲ್ಲನೆ ಮೆಲ್ಲನೆ ನಿನ್ನ ಬಳಿ ಬಂದೆವು ಬಾಬಾ, ಮೆಲ್ಲನೆ ಮೆಲ್ಲನೆ. ನಿನ್ನನು ಅಗಲಿ ನಾನು, ನನ್ನನು ಅಗಲಿ ನೀನು, ಹೇಗೆ ಇರುವುದು ಬಾಬಾ, ಹೇಗೆ ಇರುವುದು ಬಾಬಾ. ಆತ್ಮನ ಬಿಟ್ಟು ನೀನು, ಪರಮಾತ್ಮನ ಬಿಟ್ಟು ನಾನು,
ತಿಳಿಸಿ ನೀನು ಯೋಗವ ಕಲಿಸಿದ ನೀನು. ನಿನ್ನನ್ನು ಬಿಟ್ಟು ನಾನು ಹೇಗೆ ಇರುವುದು ಬಾಬಾ, ಹೇಗೆ ಇರುವುದು ಬಾಬಾ. ನಿನ್ನನ್ನು ಬಿಟ್ಟು ನಾನು ಹೇಗೆ ಇರುವುದು ಬಾಬಾ, ಹೇಗೆ ಇರುವುದು ಬಾಬಾ. ಸೇವೆಯ ಕಲಿಸಿದೆ ನೀನು ಭಾಗ್ಯವ ಪಡೆದೆ ನಾನು. ಸೇವೆಯ ಕಲಿಸಿದೆ ನೀನು ಭಾಗ್ಯವ ಪಡೆದೆ ನಾನು. ನಿನ್ನನ್ನು ಬಿಟ್ಟು ನಾನು ಹೇಗೆ ಇರುವುದು ಬಾಬಾ, ಹೇಗೆ ಇರುವುದು ಬಾಬಾ. ನಿನ್ನನ್ನು ಬಿಟ್ಟು ನಾನು ಹೇಗೆ ಇರುವುದು ಬಾಬಾ, ಹೇಗೆ ಇರುವುದು ಬಾಬಾ. ಸ್ನೇಹವ ಕೊಟ್ಟೆ ನೀನು ಸಂಬಂಧವ ಬೆಳೆಸಿದೆ ನಾನು. ಸ್ನೇಹವ ಕೊಟ್ಟೆ ನೀನು ಸಂಬಂಧವ ಬೆಳೆಸಿದೆ ನಾನು. ನಿನ್ನನ್ನು ಬಿಟ್ಟು ನಾನು ಹೇಗೆ ಇರುವುದು ಬಾಬಾ, ಹೇಗೆ ಇರುವುದು ಬಾಬಾ. ನಿನ್ನನ್ನು ಬಿಟ್ಟು ನಾನು ಹೇಗೆ ಇರುವುದು ಬಾಬಾ, ಹೇಗೆ ಇರುವುದು ಬಾಬಾ. ನೀರನ್ನು ಬಿಟ್ಟರೆ ನೀನು ಪ್ರಾಣವ ಬಿಡುವುದು ನೀನು. ನೀರನ್ನು ಬಿಟ್ಟರೆ ನೀನು ಪ್ರಾಣವ ಬಿಡುವುದು ನೀನು. ನಿನ್ನನ್ನು ಬಿಟ್ಟರೆ ನಾನು ಹೇಗೆ ಬದುಕಲಿ ಬಾಬಾ, ಹೇಗೆ ಬದುಕಲಿ ಬಾಬಾ. ನಿನ್ನನ್ನು ಬಿಟ್ಟರೆ ನಾನು ಹೇಗೆ ಬದುಕಲಿ ಬಾಬಾ, ಹೇಗೆ ಬದುಕಲಿ ಬಾಬಾ. ನಿನ್ನನ್ನು ಅಗಲಿ ನಾನು ನನ್ನನ್ನು ಅಗಲಿ ನೀನು ಹೇಗೆ ಇರುವುದು ಬಾಬಾ, ಹೇಗೆ ಇರುವುದು ಬಾಬಾ. ನಿನ್ನನ್ನು ಅಗಲಿ ನಾನು ನನ್ನನ್ನು ಅಗಲಿ ನೀನು ಹೇಗೆ ಇರುವುದು ಬಾಬಾ, ಹೇಗೆ ಇರುವುದು ಬಾಬಾ. ಆತ್ಮನ ಬಿಟ್ಟು ನೀನು ಪರಮಾತ್ಮನ ಬಿಟ್ಟು ನಾನು. ಆತ್ಮನ ಬಿಟ್ಟು ನೀನು ಪರಮಾತ್ಮನ ಬಿಟ್ಟು ನಾನು. ನಿನ್ನನ್ನು ಬಿಟ್ಟು ನಾನು ಹೇಗೆ ಇರುವುದು ಬಾಬಾ, ಹೇಗೆ ಇರುವುದು ಬಾಬಾ. ನಿನ್ನನ್ನು ಬಿಟ್ಟು ನಾನು ಹೇಗೆ ಇರುವುದು ಬಾಬಾ, ಹೇಗೆ ಇರುವುದು ಬಾಬಾ. 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 ತಂದೆಯು ನೀನೇ ತಾಯಿಯು ನೀನೇ ಬಂಧುವು ನೀನೇ ಬಳಗವು ನೀನೇ. ತಂದೆಯು ನೀನೇ ತಾಯಿಯು ನೀನೇ ಬಂಧುವು ನೀನೇ ಬಳಗವು ನೀನೇ. ಸಕಲವು ಎನಗೆ ಬಾಬಾ ನೀನೇ, ಸಕಲವು ಎನಗೆ ಬಾಬಾ ನೀನೇ. ತಂದೆಯು ನೀನೇ ತಾಯಿಯು ನೀನೇ ಬಂಧು ನೀನೇ ಬಳಗವು ನೀನೇ.
ಸಂಪದ ನೀನೇ ಹಿರಿಮೆ ನೀನೇ ಗರಿಮೆ ನೀನೇ ಸಿರಿಯು ನೀನೇ ಸಂಪದ ನೀನೇ ಹಿರಿಮೆ ನೀನೇ ಗರಿಮೆ ನೀನೇ ಸಕಲವು ಎನಗೆ ಬಾಬಾ ನೀನೇ ಸಕಲವು ಎನಗೆ ಬಾಬಾ ನೀನೇ ಜ್ಞಾನವು ನೀನೇ ಮೌನವು ನೀನೇ ಜ್ಞಾನವು ನೀನೇ ಮೌನವು ನೀನೇ ಜ್ಯೋತಿಯು ನೀನೇ ಬೆಳಕು ನೀನೇ ಸಕಲವು ಎನಗೆ ಬಾಬಾ ನೀನೇ ಜ್ಯೋತಿಯು ನೀನೇ ಬೆಳಕು ನೀನೇ ಸಕಲವು ಎನಗೆ ಬಾಬಾ ನೀನೇ ರತ್ನವು ನೀನೇ ಮುತ್ತು ನೀನೇ ಕರ್ತುವು ನೀನೇ ಧಾತೃವು ನೀನೇ ರತ್ನವು ನೀನೇ ಮುತ್ತು ನೀನೇ ಕರ್ತುವು ನೀನೇ ಧಾತೃವು ನೀನೇ ಸಕಲವು ಎನಗೆ ಬಾಬಾ ನೀನೇ ಸಕಲವು ಎನಗೆ ಬಾಬಾ ನೀನೇ ಕಂದನು ನಾನು ತಂದೆಯು ನೀನೇ ಕಂದನು ನಾನು ತಂದೆಯು ನೀನೇ ಅಂಧನು ನಾನು ಬಂಧನ ಬಿಡಿಸುವ ಗುರುವು ನೀನೇ ವರವು ನೀನೇ ಅಂಧನು ನಾನು ಬಂಧನ ಬಿಡಿಸುವ ಗುರುವು ನೀನೇ ವರವು ನೀನೇ ತಂದೆಯು ನೀನೇ ತಾಯಿಯು ನೀನೇ ಬಂಧುವು ನೀನೇ ಬಳಗವು ನೀನೇ ತಂದೆಯು ನೀನೇ ತಾಯಿಯು ನೀನೇ ಬಂಧುವು ನೀನೇ ಬಳಗವು ನೀನೇ ಸಕಲವು ಎನಗೆ ಬಾಬಾ ನೀನೇ ಸಕಲವು ಎನಗೆ ಬಾಬಾ ನೀನೇ ಸಕಲವು ಎನಗೆ ಬಾಬಾ ನೀನೇ ಸಕಲವು ಎನಗೆ ಬಾಬಾ ನೀನೇ